Good evening, children. Welcome to Suchitra Excellent Classes. Today we have learned Bilingual School 4th Standard Maths Part 1 Unit 1 Complete Explanation. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 4ನೆಯ ತರಗತಿಯ ಭಾಗ 1ರಲ್ಲಿನ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿನ ಪಾಠ 1 ನೋಡಿ, ಶೇಪ್ಸ್ ಅರೌಂಡ್ಸ್ ಅಸ್. ಪಾಠ 1 ಯಾವುದಪ್ಪ ಅಂದ್ರೆ ಶೇಪ್ಸ್ ಅರೌಂಡ್ಸ್ ಅಸ್, ನಮ್ಮ ಸುತ್ತಲಿನ ಆಕೃತಿಗಳು. ಈ ಒಂದು ಪಾಠದ ವಿವರಣೆಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಮೊದಲನೆಯದಾಗಿ, ದೀಕ್ಷಾ ವಾಂಟೆಡ್ ಟು go to a big city. During her some holidays, her father took her to Delhi and they visited many old and new interesting monuments like the India Gate, Qutub Minar, Safadrang Jung Tomb, Akshardham, the National Museum, Jantar Mantar and Sansad Bhavan. ನೋಡಿ, ದೀಕ್ಷಾ ಏನು ಮಾಡ್ತಾಳಪ್ಪ ಅಂದ್ರೆ ಬೇಸಿಗೆ ರಜೆಯಲ್ಲಿ ಒಂದು ದೊಡ್ಡ ನಗರಕ್ಕೆ ಹೋಗಲು ಇಷ್ಟಪಡ್ತಾಳೆ. ಅವಳ ತಂದೆ ಅವರನ್ನು ಏನು ಮಾಡ್ತಾರ, ದೆಹಲಿಗೆ, ಇಲ್ಲಿ ಕಾಣ್ತಾ ಇದ್ದಾಳಲ್ವಾ ದೀಕ್ಷಾ, ಇವಳನ್ನು ದೆಹಲಿಗೆ ಕರೆದುಕೊಂಡು ಹೋಗ್ತಾರ. ಅಲ್ಲಿ ಅವಳು ಹಲವಾರು ಹಳೆಯದಾದ ಹೊಸದಾದ ಒಂದು ಸ್ಮಾರಕಗಳನ್ನು ಅವಳನ್ನ ನೋಡ್ತಾಳೆ. ಅವು ಯಾವ್ಯಾವಪ್ಪ ಅಂದ್ರೆ ಇಂಡಿಯಾ ಗೇಟ್, ಕುತುಬ್ ಮಿನಾರ್, ಸಫರ್ ಜಂಗೋರಿ, ಅಕ್ಷರ್ಧಾಮ್, ರಾಷ್ಟ್ರೀಯ ಮ್ಯೂಸಿಯಂ, ಜಂತರ್ ಮಂತರ್ ಹಾಗೂ ಸಂಸತ್ ಭವನಗಳಿಗೆ ಭೇಟಿಯನ್ನು ಕೊಡ್ತಾಳೆ. ಆಗ ನೋಡಿ, ನೌ ಶಿ ಈಸ್ ಟ್ರೈಂಗ್ ಟು ಮೇಕ್ ಎ ಮಾಡೆಲ್ ಆಫ್ ಇಂಡಿಯಾ ಗೇಟ್ ಯೂಸಿಂಗ್ ಹರ್ ವುಡನ್ ಬ್ಲಾಕ್ಸ್. ನೋಡಿ, ಅವಳ ಹತ್ರ ಏನಿವೆ ಅಂದ್ರೆ ಈಗ ಕೆಲವೊಂದಿಷ್ಟು ಕಟ್ಟಿಗೆಯ ವಸ್ತುಗಳಿವೆ. ಅವುಗಳ ಸಹಾಯದಿಂದ ಅವಳು ಇಂಡಿಯಾ ಗೇಟನ್ನು ಮಾಡಬೇಕು ಅಂತ ಇಷ್ಟಪಡ್ತಾಳೆ. ನೋಡಿ, ಅವಳ ಹತ್ರ ಇಲ್ಲಿ ಕೆಲವೊಂದಿಷ್ಟು ಆಕೃತಿಗಳಿವೆ. ನೋಡಿ, ಅವ್ರೇನು ಹೇಳಿದ್ದಾರೆ, ಈ ಪಾಠದ ಹೆಸರೇ ಶೇಪ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲೂ ಇರ್ತಕ್ಕಂಥ ಆಕೃತಿಗಳು. ಅವುಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಸ್ಮಾರಕಗಳನ್ನು, ಕಟ್ಟಡಗಳನ್ನು ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಏನೇನಿವೆಯಪ್ಪ ಅಂದ್ರೆ ಕ್ಯೂಬ್, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ನೋಡಿ ಕ್ಯೂಬ್, ಆಮೇಲೆ ಇದು ಹೆಮಿಸ್ಪೇರ್, ಹಾಗೆ ಸಿಲಿಂಡರ್, ಆಮೇಲೆ ಕೊಬಾಲ್ಟ್, ಸ್ಕ್ವೇರ್, ಇವೆಲ್ಲವುಗಳನ್ನು ಬಳಸಿ ಏನು ಮಾಡ್ತಾರೆ, ಇಲ್ಲಿ ಒಂದು ಇಂಡಿಯಾ ಗೇಟ್ ಆಕೃತಿಯನ್ನು ಮಾಡಬೇಕು ಅಂತ ದೀಕ್ಷಾ ಯೋಚನೆ ಮಾಡ್ತಾಳೆ. ನೋಡಿ, ಅಂದರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಚೌಕ, ಆಯತಘನ, ಚೌಕಘನ ಮತ್ತು ಒಂದು ಸಿಲಿಂಡರ್, ಇವೆಲ್ಲವುಗಳನ್ನು ಬಳಸಿಕೊಂಡು ಇಲ್ಲಿ ಅವಳು ಆಕೃತಿಯನ್ನು ಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ನೋಡಿ, ಇಲ್ಲಿ ಇಂಡಿಯಾ ಗೇಟ್ ಮಾಡಲಿಕ್ಕೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಒಂದು ಕ್ಯೂಬಾಲ್ಟ್ ಅಂದರೆ ಆಯತಾಕೃತಿಯ ಒಂದು ಆಕೃತಿಗಳನ್ನು ಇಲ್ಲಿ ಜೋಡಿಸಿ ಅವುಗಳನ್ನು ಏನು ಮಾಡಿದ್ದಾರೆ, ಇಲ್ಲಿ ಇಂಡಿಯಾ ಗೇಟನ್ನು ಮಾಡಲಾಗಿದೆ. ಇನ್ನು ನೋಡಿ, ಲಂಬವಾಗಿ ಅಡ್ಡವಾಗಿ ಅವುಗಳನ್ನು ಜೋಡಿಸಿ ಏನು ಮಾಡಿದಾಳೆ, ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದಾಳಲ್ವಾ, ಈ ರೀತಿಯಾಗಿ ಅವುಗಳನ್ನ ಜೋಡಿಸಿದಾಗ ಏನಾಗುತ್ತೆ ಅಂದರೆ ಇಂಡಿಯಾ ಗೇಟ್ ರೆಡಿ ಆಗುತ್ತೆ ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಅರ್ಧ ಭಾಗವನ್ನು ಈಗ ಅವಳು ಜೋಡಿಸಿದ್ದಾಳೆ. ಇನ್ನುಳಿದ ಆಕೃತಿಗಳನ್ನು ಬಳಸಿಕೊಂಡು ಅವಳು ಅದನ್ನು ತಯಾರಿಸಲು ಪ್ರಯತ್ನಿಸುತ್ತಿದ್ದಾಳೆ. ಈಗ ನೆಕ್ಸ್ಟ್ ಮುಂದೆ ಏನು ಹೇಳ್ತಾರಪ್ಪ ಅಂದ್ರೆ, ನೌ ಶಿ ಈಸ್ ಟ್ರೈಂಗ್ ಟು ಮೇಕ್ ಎ ಮಾಡೆಲ್ ಆಫ್ ಇಂಡಿಯಾ ಗೇಟ್ ಯೂಸಿಂಗ್ ಹರ್ ವುಡನ್ ಬ್ಲಾಕ್ಸ್. ಅವಳ ಹತ್ರ ಇರ್ತಕ್ಕಂಥ ಒಂದು ವುಡನ್ ಬ್ಲಾಕ್ಸ್ಗಳನ್ನ ಬಳಸಿ ಅವಳು ಮಾಡೋದನ್ನು ನಾವು ನೋಡಿದ್ದೀವಿ. ಈಗ ಟ್ರೈ ಟು ಮೇಕ್ ಎ ಮಾಡೆಲ್ ಆಫ್ ದ ಬಿಲ್ಡಿಂಗ್ಸ್ ಶೋನ್ ಹಿಯರ್ ಯೂಸಿಂಗ್ ಬ್ಲಾಕ್ಸ್, ಅಂದರೆ ಅಚ್ಚುಗಳನ್ನು ಬಳಸಿಕೊಂಡು ಇಲ್ಲಿ ಕಟ್ಟಡಗಳ ಮಾದರಿಗಳನ್ನು ಹೇಗೆ ಮಾಡಲು ಪ್ರಯತ್ನಿಸೋದು. ನೋಡಿ, ಇಲ್ಲಿ ಒಂದು ಚಾರ್ಮಿನಾರ್ ಕಾಣ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಒಂದು ಚಾರ್ಮಿನಾರ್ ಇದೆ. ಇಲ್ಲಿ ಒಂದು ಸಿಲಿಂಡರ್ ಆಕೃತಿ, ಇಲ್ಲಿ ನೋಡಿ ಈ ರೀತಿಯ ಒಂದು ಸಿಲಿಂಡರ್ಗಳನ್ನು ಬಳಸಿಕೊಂಡು ಕಾಣ್ತಾ ಇದೆ ಅಲ್ವಾ ಇಲ್ಲಿ. ಅದರ ಮೇಲೆ ಮತ್ತೊಂದು, ಹೀಗೆ ಅದರ ಮೇಲೆ ಮತ್ತೊಂದು, ಹೀಗೆ ಈ ರೀತಿಯಾಗಿ ಎರಡೂ ಭಾಗದಲ್ಲಿ ಅಡ್ಡಲಾಗಿ ಒಂದನ್ನು ಈ ರೀತಿಯಾಗಿ ಅವ್ರು ಏನು ಮಾಡಿದ್ದಾರೆ ಮಾಡಿ
ಈ ಒಂದು ಚಾರ್ ಮಿನಾರನ್ನು ರೆಡಿ ಮಾಡಿದ್ರು. ಈ ಭಾಗದಲ್ಲೂ ಕೂಡ ಮತ್ತೊಂದನ್ನು ಸೇರಿಸಿ ಎರಡೂ ಕಡೆ ಈ ಭಾಗ ಮತ್ತು ಈ ಭಾಗದಲ್ಲಿ ಸೇರಿಸಿದಾಗ ಏನಾಗುತ್ತೆ, ಒಂದು ಚಾರ್ ಮಿನಾರ್ ರೆಡಿ ಆಗುತ್ತೆ. ಹೌದಾ? ಅದೇ ರೀತಿ ಇದೊಂದು ಗುಡಿಸಲು. ಈ ಗುಡಿಸಲನ್ನು ಹೇಗೆ ರೆಡಿ ಮಾಡೋದು ಅಂದರೆ ನೋಡಿ, ಒಂದು ಪೇಪರ್ನ ಕಟ್ಟಿಂಗನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ, ಈ ರೀತಿಯಾಗಿ ರೌಂಡಾಗಿ ಮಾಡ್ತೀವಿ. ಹೌದಾ? ಅದಕ್ಕೆ ಈ ರೀತಿ ತ್ರಿಭುಜಾಕೃತಿಯ ಒಂದು ರಟ್ಟನ್ನು ನಾವು ಇಟ್ಟು ಹೀಗೆ ಒಂದು ಮಾದರಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಧ್ಯದಲ್ಲಿ ಒಂದು ಹೀಗೆ ಆಕೃತಿಯನ್ನು ಮಾಡಿದಾಗ ಅದು ಬಾಗಿಲ ಥರ ಕಾಣುತ್ತೆ. ಸರಿನಾ? ಈ ರೀತಿಯಾಗಿ ಮಾದರಿಗಳನ್ನು ಮಾಡಲು ಪ್ರಯತ್ನಿಸಿ ಅಂತ ಹೇಳ್ತಾರೆ. ವಾಟ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ ಹ್ಯಾವ್ ಯು ಶೋನ್ ಇನ್ ಯುವರ್ ಮಾಡೆಲ್? ಫಾರ್ ಎಕ್ಸಾಂಪಲ್ ರೂಫ್, ಪಿಲ್ಲರ್ಸ್, ಬೇಸ್ ಎಕ್ಸೆಟ್ರಾ. ನಿಮ್ಮ ಒಂದು ಮಾದರಿಯಲ್ಲಿ ಕಟ್ಟಡದ ಯಾವ ಭಾಗಗಳನ್ನು ನೀವು ತೋರಿಸುವಿರಿ ಅಂತ ಕೇಳ್ತಾರೆ ಅವರು. ಉದಾಹರಣೆಗೆ ಮೇಲ್ಛಾವಣಿನೋ, ನಾವು ಯಾವುದಾದ್ರೂ ಈ ಉದಾಹರಣೆ ಮಾಡೆಲ್ ಹೇಳಿದ್ದಾರೆ. ಹೌದಾ? ಈ ಮಾಡೆಲ್ಗಳನ್ನು ನಾವು ಮಾಡಲಿಕ್ಕೆ ಅಲ್ಲಿ ಯಾವ್ಯಾವ ಭಾಗಗಳನ್ನು ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ನಾವು ಯಾವ್ಯಾವನ್ನು ಬಳಸ್ತೀವಿ ಅಂದರೆ ಉತ್ತರ ನೋಡೋಣ. ಐ ಹ್ಯಾವ್ ಶೋನ್ roof, walls, minarets and base. ನೋಡಿ, ನಾವೇನೇನು ತೋರಿಸ್ತೀವಪ್ಪ ಅಂದರೆ ಇಲ್ಲಿ ರೂಫ್ ಅಂದರೆ ಮೇಲ್ಛಾವಣಿಯನ್ನು ತೋರಿಸ್ತೀವಿ ಅಲ್ವಾ. ನೆಕ್ಸ್ಟ್ ವಾಲ್, ಸುತ್ತಲೂ ಈ ಗೋಡೆಯನ್ನು ತೋರಿಸ್ತೀವಿ. ಹೌದಾ? ಒಂದು ನಾವು ಗುಡಿಸಲನ್ನು ರೆಡಿ ಮಾಡಿದಾಗ ಏನು ಮಾಡ್ತೀವಿ, ಮೇಲೆ ಛಾವಣಿ ಹಾಗೆ ರೂಫ್ ಮತ್ತು ಮೇಲ್ಛಾವಣಿ ಹಾಗೆ ಸುತ್ತಲೂ ಗೋಡೆಯನ್ನು ತೋರಿಸ್ತೀವಿ. ಹಾಗೆ ನೆಲಕ್ಕೆ ಏನು ಮಾಡಿರ್ತೀವಿ, ಒಂದು ರಟ್ಟನ್ನು ಇಟ್ಟಿರ್ತೀವಿ ಅಲ್ವಾ. ಇದು ಕೂಡ ನಾವು ತೋರಿಸುವಂಥ ಅಡಿಪಾಯ ಭಾಗ ಅಲ್ವಾ. ಹೀಗಾಗಿ ನಾವು ನಮ್ಮ ಮಾದರಿಯಲ್ಲಿ ಮೇಲ್ಛಾವಣಿಯನ್ನು ತೋರಿಸುತ್ತೇವೆ, ಹಾಗೆಯೇ ಗೋಡೆ ಮತ್ತು ನೆಲ ಅಡಿಪಾಯ ಇವೆಲ್ಲವುಗಳನ್ನು ನಾವು ತೋರಿಸುತ್ತೇವೆ. ಇನ್ನು ಸೆಕೆಂಡ್ ಕ್ವೆಶನ್, ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್? ನೀವು ಈ ಭಾಗಗಳನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ ಕೇಳ್ತಾರೆ ಅವರು. ಯಾಕಂದರೆ ಬಿಕಾಸ್ ದೇ ಆರ್ ಮೇನ್ ಫೀಚರ್ಸ್ ಆಫ್ ರಿಯಲ್ ಬಿಲ್ಡಿಂಗ್. ನೋಡಿ, ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಅಭ್ಯಾಸ ಮಾಡುತ್ತಿರುವುದರಿಂದ ಎರಡೂ ಒಂದು ಭಾಷೆಗಳಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ, ಉತ್ತರಗಳನ್ನು ತಿಳಿದುಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಈ ಭಾಗಗಳನ್ನ ನಾವು ಯಾಕೆ ಆಯ್ಕೆ ಮಾಡ್ಕೋತೀವಿ? ಈ ಭಾಗಗಳು ಅಂದರೆ ನೋಡಿ, ಮೇಲ್ಛಾವಣಿ ಮತ್ತು ಸುತ್ತಲೂ ಗೋಡೆ ಮತ್ತು ಬೇಸ್ ನೆಲ, ಇವುಗಳನ್ನ ನಾವು ಯಾಕೆ ಆಯ್ಕೆ ಮಾಡ್ಕೋತೀವಿ ಅಂದರೆ ಬಿಕಾಸ್ ಅವೇ ನಮಗೆ ನೀವು ಒಂದು ಕಟ್ಟಡಕ್ಕೆ, ನಿಜವಾದ ಒಂದು ಕಟ್ಟಡಕ್ಕೆ ಲಕ್ಷಣಗಳು. ನೋಡಿ, ಮೇನ್ ಫೀಚರ್ಸ್ ಆಫ್ ರಿಯಲ್ ಬಿಲ್ಡಿಂಗ್ಸ್ ಅಂದರೆ ನಿಜವಾದ ಒಂದು ಕಟ್ಟಡಕ್ಕೆ ಅವು ಏನಾಗಿರ್ತಾವೆ ಅಂದ್ರೆ ನಮಗೆ ಲಕ್ಷಣಗಳಾಗಿದ್ದಾವೆ. ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಶೇಪ್ಸ್ ವಿಲ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್? ನೋಡಿ, ಯಾವ ಒಂದು ಆಕೃತಿಯನ್ನು ಉತ್ತಮವಾಗಿ ರೂಪಿಸುತ್ತವೆ ಈ ಭಾಗಗಳು ಅಂದರೆ ಈಗ ನಾವೇನು ಹೇಳಿರ್ತಕ್ಕಂತಹ ಭಾಗಗಳು ಯಾವ ಒಂದು ಆಕೃತಿಗಳನ್ನು ಉತ್ತಮವಾಗಿ ರೂಪಿಸ್ತಾವ? ನೋಡಿ ಏನಪ್ಪ ಅಂದರೆ ಈ ಆಕೃತಿಗಳು ಯಾವ ಆಕೃತಿಗಳನ್ನು ಸೂಚಿಸ್ತವೆ ಅಂದರೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಮಾದರಿ ಏನಿದೆ ಅಂದ್ರೆ ಫಾರ್ ಹಟ್, ವಾಲ್ಸ್ ಸಿಲಿಂಡರ್, ರೂಫ್ ಕೋನ್. ನೋಡಿ, ಇಲ್ಲಿರ್ತಕ್ಕಂಥ ಒಂದು ಗೋಡೆ ನಾವು ಈ ರೀತಿ ರೌಂಡಾಗಿ ತೆಗೆದುಕೊಳ್ಳೋದ್ರಿಂದ ಅದು ಸಿಲಿಂಡರ್ ಆಕೃತಿ. ಈ ರೀತಿಯ ಆಕೃತಿ ಏನಾಗಿರುತ್ತೆ ಅಂದ್ರೆ ಸಿಲಿಂಡರ್ ಆಕೃತಿ ಅದು ಹೊಂದಿರುತ್ತದೆ. ಹೌದಾ? ಯಾವುದು ಗುಡಿಸಲನ್ನು ನಾವು ರೆಡಿ ಮಾಡುವಾಗ ವಾಲ್ ಅಂದರೆ ಸುತ್ತಲೂ ಗೋಡೆ, ಮೇಲೆ ಇರ್ತಕ್ಕಂಥ ರೂಫ್ ಇದೇನಿದೆ ಅಲ್ವಾ, ಇದು ರೂಫ್, ಇಲ್ಲಿ ಕಾಣ್ತಾ ಇದೆ ಅಲ್ವಾ ರೂಫ್. ಈ ರೂಫ್ ಕೋನಾಕೃತಿ ಅಂದರೆ ತ್ರಿಭುಜಾಕೃತಿ ಅನ್ನೋದು ಹೊಂದಿರುತ್ತೆ. ಈ ಎರಡು ಆಕೃತಿಗಳನ್ನು ನಾವು ಗುಡಿಸಲನ್ನು ರೆಡಿ ಮಾಡುವಾಗ ನೋಡಬಹುದು ಅಲ್ವಾ ಮಕ್ಕಳೇ. ನೆಕ್ಸ್ಟ್,
ಫಾರ್ ಚಾರ್ ಮಿನಾರ್. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಚಾರ್ ಮಿನಾರ್. ಈ ಚಾರ್ ಮಿನಾರನ್ನು ರೆಡಿ ಮಾಡಲಿಕ್ಕೆ ನೋಡಿ ಇಲ್ಲಿ ಸಿಲಿಂಡರ್ ಆಕೃತಿ, ನಾವೆಲ್ಲ ಸಿಲಿಂಡರ್ಗಳನ್ನು ತೆಗೆದುಕೊಳ್ತೀವಲ್ವ ಸೈಡಲ್ಲಿ, ಈ ಸಿಲಿಂಡರ್ಗಳ ಆಕೃತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ಬೇಸಲ್ಲಿ ಆಯತ ಘನ, ನೋಡಿ ಇಲ್ಲಿ ಚೌಕಾಕೃತಿ, ಇಲ್ಲಿ ನೋಡಿ ಇಲ್ಲಿದೆ ಅಲ್ವಾ ಬೇಸ್, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಬೇಸ್. ಇಲ್ಲಿ ನೋಡಿ ಇಲ್ಲಿ ಇದು ಆಯತ ಆಕೃತಿಯನ್ನು, ಬೇಸಲ್ಲಿ ಕ್ಯೂಬಾಯ್ಡನ್ನು ನಾವು ನೋಡ್ತೀವಿ, ಅಂದರೆ ಇದನ್ನು ಆಯತ ಘನ ಅಂತ ಕರಿತೀವಿ. ಹೌದಾ? ಈ ಎರಡು ಆಕೃತಿಗಳನ್ನು ನೋಡಿ, ಚಾರ್ ಮಿನಾರಲ್ಲಿ ಸಿಲಿಂಡರ್ ಮತ್ತು ಆಯತ ಘನ ಕ್ಯೂಬಾಯ್ಡನ್ನು ನೋಡ್ತೀವಿ. ಮತ್ತು ಗುಡಿಸಲಿನಲ್ಲಿ ಏನನ್ನು ಕಾಣ್ತೀವಿ? ಸಿಲಿಂಡರ್ ಮತ್ತು ತ್ರಿಭುಜಾಕೃತಿಯನ್ನು ನಾವು ಇಲ್ಲಿ ಕಾಣ್ತೀವಿ. ಈ ಎರಡು ಆಕೃತಿಗಳನ್ನು ನಾವಿಲ್ಲಿ ಏನು ಮಾಡಬಹುದಪ್ಪ ಅಂದ್ರೆ ನಾವು ಮೂರನೇ ಒಂದು ಪ್ರಶ್ನೆಯಲ್ಲಿ ನಾವು ಉತ್ತರವನ್ನಾಗಿ ನೋಡಬಹುದು. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಮೂರನೇ ಒಂದು ಉತ್ತರ. ಇನ್ನು ನಾಲ್ಕನೆಯ ಪ್ರಶ್ನೆ ನೋಡಿ, ಹೌ ಈಸ್ ಯುವರ್ ಮಾಡೆಲ್ ಸಿಮಿಲರ್ ಟು ದ ಪಿಕ್ಚರ್ ಆಫ್ ದ ರಿಯಲ್ ಬಿಲ್ಡಿಂಗ್. ನೋಡಿ, ನಮ್ಮ ಒಂದು ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನೈಜ ಕಟ್ಟಡಕ್ಕೆ ನಾವು ಮಾಡಿರ್ತಕ್ಕಂಥ ಮಾದರಿ ಎಷ್ಟು ಸಮರೂಪ ಆಗಿದೆ ಅಂದರೆ ಸೇಮ್ ಇದೆ. ಈಗ ಅವ್ರ ಚಿತ್ರದಲ್ಲಿ ತೋರಿಸಿದಾರಲ್ವ ಚಾರ್ ಮಿನಾರ್ ಮತ್ತು ಒಂದು ಗುಡಿಸಲಿನ ಚಿತ್ರ, ಅದಕ್ಕೆ ನಾವು ಒಂದು ಮಾಡೆಲಾಗಿ ಸ್ಕೂಲಲ್ಲಿ ಮಾಡಿರ್ತೀವಿ. ಹೌದಾ? ಅದು ಯಾವ ರೀತಿ ಒಂದು ಸಿಮಿಲರ್ ಆಗಿದೆ, ಸಮರೂಪ ಆಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್, ಬಿಕಾಸ್ ದ ಮೇನ್ ಪಾರ್ಟ್ಸ್ ಆರ್ ಕರೆಕ್ಟ್ ಪೊಸಿಷನ್ ಯೂಸಿಂಗ್ ಮ್ಯಾಚಿಂಗ್ ಶೇಪ್ಸ್. ನೋಡಿ, ಯಾಕಂದ್ರೆ ನಮ್ಮ ಒಂದು ಮಾಡೆಲ್ಗೆ, ನಾವು ಮಾಡಿರ್ತಕ್ಕಂಥ ಮಾಡೆಲ್ಗಳಿಗೆ ನಾವು ಸರಿಯಾಗಿ ನೋಡಿ, ಮೇನ್ ಪಾರ್ಟ್ಸ್ ಆರ್ ಕರೆಕ್ಟ್ ಪೊಸಿಷನ್. ನಾವೇನು ಮಾಡಿರ್ತೀವಿ ಅಂದ್ರೆ ಆ ಮೇನ್ ಪಾರ್ಟ್ಸ್ ಇರ್ತಾವಲ್ವ, ಏನಂದರೆ ಸುತ್ತಲಿನ ಗೋಡೆ, ಮೇಲ್ಛಾವಣಿ, ಸರಿಯಾಗಿ ನಾವೇನು ಮಾಡಿರ್ತೀವಿ ಶೇಪ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಿರ್ತೀವಿ. ಅದಕ್ಕೋಸ್ಕರ ಅದೇನಾಗಿರುತ್ತೆ ಅಂದ್ರೆ ಸೇಮ್ ಆಗಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವೆಶನ್, ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ರಿಯಲ್ ಬಿಲ್ಡಿಂಗ್. ಯಾವ ರೀತಿ ನಾವು ಕಟ್ಟಿರ್ತಕ್ಕಂಥ ನೈಜ ಕಟ್ಟಡಕ್ಕೂ ಮತ್ತು ನಾವು ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಮಾದರಿಗೂ ಹೇಗೆ ಭಿನ್ನ ಆಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ, ಬಿಕಾಸ್ ಇಟ್ ಈಸ್ ಸ್ಮಾಲರ್, ಮೇಡ್ ಆಫ್ ವುಡನ್ ಬ್ಲಾಕ್ ಆ್ಯಂಡ್ ಡಸ್ ನಾಟ್ ಹ್ಯಾವ್ ಆಲ್ ದ ಡಿಟೇಲ್ಸ್. ನೋಡಿ, ಇಲ್ಲಿ ನಾವು ಮಾದರಿಯನ್ನಾಗಿ ಮಾಡಿರ್ತೀವಿ ಅಷ್ಟೇ, ಯಾಕಂದರೆ ಅದನ್ನು ನಾವು ಕಟ್ಟಿಗೆಯ ಸಹಾಯದಿಂದ ಏನು ಮಾಡಿರ್ತೀವಿ, ಬ್ಲಾಕ್ಸ್ಗಳನ್ನ ಯೂಸ್ ಮಾಡಿಕೊಂಡು, ವುಡನ್ ಬ್ಲಾಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ಚಿಕ್ಕದಾಗಿ ರೆಡಿ ಮಾಡಿರ್ತೀವಿ, ಸ್ಮಾಲರ್. ಆದ್ದರಿಂದ ಅದು ಏನಾಗುತ್ತೆ ಅಂದ್ರೆ ಚಿಕ್ಕ ಮಾಡೆಲ್ ಆಗಿ ಮಾತ್ರ ಕಾಣ್ತದೆ. ಆದರೆ ಡಿಟೇಲ್ ಆಗಿ ಅದಕ್ಕೆ ಸಿಮೆಂಟ್ ಆಗಲಿ ಇಟ್ಟಂಗಿ ಆಗಲಿ ಏನೂ ಬಳಸಲಾರದೆ ನಾವು ಅದನ್ನು ಬಳಸಿರೋದಿಲ್ಲ. ಸಿಂಪಲ್ಲಾಗಿ ಒಂದು ಮಾಡೆಲ್ ರೂಪದಲ್ಲಿ ಅದನ್ನು ನಾವೇನು ಮಾಡಿರ್ತೀವಿ, ಇಟ್ಟಿರ್ತೀವಿ ಅಲ್ವಾ. ಹೀಗಾಗಿ ಅದು ಅದಕ್ಕಿಂತಲೂ ಭಿನ್ನವಾಗಿ ಕಾಣಿಸ್ತದೆ. ನೆಕ್ಸ್ಟ್ ಡಿಸ್ಕಷನ್, ವಾಟ್ ವುಡ್ ಹ್ಯಾಪನ್ ಇಫ್ ಯು ರಿಮೂವ್ಡ್ ಒನ್ ಪೀಸ್ ಆಫ್ ಯುವರ್ ಮಾಡೆಲ್. ನೋಡಿ, ನಾವು ಒಂದು ಮಾದರಿಯಲ್ಲಿನ ಒಂದು ಭಾಗವನ್ನು ತೆಗೆದ್ರೆ ಅದು ಏನಾಗುತ್ತಂದ್ರೆ ಅದು ಆಕೃತಿ ಸರಿಯಾಗಿ ಕಾಣೋದಿಲ್ಲ ಅಂತ ಇಲ್ಲಿ ತಿಳಿಯುತ್ತದೆ. ಹೇಗೆ ಅಂದರೆ, ವುಡ್ ದ ಮಾಡೆಲ್ ಸ್ಟಿಲ್ ಲುಕ್ ಲೈಕ್ ದ ಒರಿಜಿನಲ್ ಬಿಲ್ಡಿಂಗ್. ನೋಡಿ, ನಾವು ಒಂದು ಮಾಡೆಲಲ್ಲಿ ಈಗ ನೋಡಿ ಒಂದು ರೂಫ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಗುಡಿಸಲಿನ ಚಿತ್ರ ಇದೆ, ಹೌದಲ್ವಾ. ನೋಡಿ, ಹೀಗೆ ನಾವು ರೂಫ್ ಇದೆ. ಈ ಒಂದು ರೂಫನ್ನು ನಾವು ತೆಗೆದ್ರೆ ಓನ್ಲಿ ಈ ಕಟ್ಟಡ ಮಾತ್ರ ಇಷ್ಟೇ ಇದ್ದರೆ ಅದೇನಾಗುತ್ತೆ, ಒಂದೇ ಒಂದು ಭಾಗವನ್ನು ನಾವು ತೆಗೆದುಬಿಟ್ಟಿವಿ ಅಂದರೆ ಇದನ್ನು ಹಾಕಲಾರ್ದೆ ಹಾಗೆ ಇಟ್ಟರೆ ಅದೇನಾಗುತ್ತೆ, ಮೂಲ ಕಟ್ಟಡದಂತೆ ಅದು ಕಾಣೋದಿಲ್ಲ, ಹೌದಲ್ವಾ. ಈಗ ನಮ್ಮ ಮಾದರಿಯನ್ನು ನಾವು ಇನ್ ವಾಟ್ ವೇಸ್ ಕುಡ್ ಯು ಮೇಕ್ ದ ಮಾಡೆಲ್ ಇವನ್ ಬೆಟರ್. ನಾವು ಇನ್ನೂ ಕೂಡ ಹೆಚ್ಚಾಗಿ ನಮ್ಮ ಮಾದರಿಯನ್ನು ಹೇಗೆ ನಾವು ಇಂಪ್ರೂವ್ ಮಾಡಬಹುದು ಅಂತ ಅಂದಾಗ ನೋಡಿ, ಐ ಕುಡ್ ಯೂಸ್ ಮೋರ್ ಶೇಪ್ಸ್ ಟು ಆ್ಯಡ್ ಡಿಟೇಲ್ಸ್ ಲೈಕ್ ವಿಂಡೋಸ್ ಆ್ಯಂಡ್ ಡೋರ್ಸ್. ಐ ಕುಡ್ ಆ್ಯಡ್ ಕಲರ್ಸ್ ಟು ದ ಬ್ಲಾಕ್ಸ್. ನೋಡಿ, ಈ ಒಂದು ಕಟ್ಟಡದಲ್ಲಿ ನಾವೇನು ಮಾಡ್ಬೋದು, ಚಿಕ್ಕದಾಗಿರ್ತಕ್ಕಂಥ ಒಂದು ಆಯತಾಕೃತಿಯನ್ನು ತೆಗೆದುಕೊಂಡ್ರೆ ಡೋರ್ ಆಗುತ್ತೆ. ಅಲ್ಲೇ ಒಂದು ಚಿಕ್ಕ ಆಕೃತಿ ಚೌಕವನ್ನು ಹಾಕಿದಾಗ ಅದು ವಿಂಡೋ ಆಗುತ್ತೆ. ಈ ರೀತಿಯಾಗಿ ನಾವು ಮಾಡೆಲನ್ನು ಇನ್ನೂ ಕೂಡ ಉತ್ತಮವಾಗಿ ಮಾಡಬಹುದು. ಸರಿನಾ? ಒಂದೇ ಒಂದು ಭಾಗವನ್ನು ತೆಗೆದಾಗ ಯಾವ ರೀತಿ ಕಾಣುತ್ತೆ, ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಒಂದು ಆಕೃತಿಗಳನ್ನು ನಾವು ಬಳಸಿದಾಗ ಏನಾಗುತ್ತೆ, ಅದು ಹೇಗೆ ಕಾಣುತ್ತೆ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾವು ಈ ರೀತಿಯಾಗಿ ಇನ್ನೂ ಕೂಡ ಚೆನ್ನಾಗಿ ಉತ್ತಮವಾಗಿ ಕಲರ್ ಕೂಡ ಮಾಡ್ಬೋದು. ಇದಕ್ಕೆ ಬೇರೆ ಬಣ್ಣ, ಬಾಗಿಲಿಗೆ ಬೇರೆ ಬಣ್ಣ, ವಿಂಡೋಗೆ ಬೇರೆ ಬಣ್ಣ,
ಈ ಸುತ್ತಲೂ ಗೋಡೆಗೆ ಬೇರೆ ಬಣ್ಣ ಮಾಡಿ ನಾವೇನು ಮಾಡ್ಬೋದು, ಉತ್ತಮವಾಗಿ ಕಾಣಲಿಕ್ಕೆ ಅದನ್ನು ಮಾಡಬಹುದು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಕ್, ಯೋಜನಾ ಕಾರ್ಯ. ಇಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಏನಪ್ಪ ಅಂದ್ರೆ ಎನ್ಕರೇಜ್ ಲರ್ನರ್ಸ್. ಈಗ ಕಲಿತಿರ್ತಕ್ಕಂಥ ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ಅಬ್ಸರ್ವ್ ಎ ಸ್ಟ್ರೀಟ್ ಕೇರ್ಫುಲಿ ಆ್ಯಂಡ್ ಮೇಕ್ ಎ ಮಾಡೆಲ್ ಶೋಯಿಂಗ್ ದ ಮೇನ್ ಬಿಲ್ಡಿಂಗ್ಸ್ ಆನ್ ದ ಸ್ಟ್ರೀಟ್. ನೋಡಿ, ಒಂದು ಥರ್ಮಾಕೋಲ್ನ ಸಹಾಯದಿಂದ ಅಥವಾ ರಟ್ನ ಸಹಾಯದಿಂದ ಒಂದು ರಟ್ಟನ್ನು ತೆಗೆದುಕೊಂಡು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಒಂದು ಸ್ಟ್ರೀಟ್, ಇದು ಒಂದು ಸ್ಟ್ರೀಟ್. ಹಾಗೆ ಇಲ್ಲೊಂದು ಕಟ್ಟಡ, ಚಿಕ್ಕ ಕಟ್ಟಡ, ಆಮೇಲೆ ಇಲ್ಲೊಂದು ಚಿಕ್ಕ ಇದೊಂದು ಬಿಲ್ಡಿಂಗ್, ಹಾಗೆ ಇದೊಂಥರ ಬೇರೆ ಬಿಲ್ಡಿಂಗ್. ಇಲ್ಲಿ ನೋಡಿ, ಇಲ್ಲಿ ಟ್ಯಾಂಕನ್ನು ಇಟ್ಟಿರ್ತಕ್ಕಂಥ ಒಂದು ಮನೆ, ಇಲ್ಲಿ ಒಂದು ಕಟ್ಟಡ ಇದೆ. ಅರ್ಥ ಆಯ್ತಾ? ಮಧ್ಯದಲ್ಲಿ ಒಂದು ರಸ್ತೆ. ಇದನ್ನು ಒಂದು ರಟ್ ಮೇಲೆ ಚಿಕ್ಕ ಚಿಕ್ಕ ರಟ್ಗಳ ಸಹಾಯದಿಂದ ಆಯತ, ಚೌಕ, ಈ ರೀತಿ ಆಕೃತಿಗಳನ್ನು ತೆಗೆದುಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ಬಿಲ್ಡಿಂಗ್ಗಳನ್ನು, ಮನೆಗಳನ್ನು, ಮಾದರಿಗಳನ್ನು ನಾವು ಮಾಡಬಹುದು. ಅರ್ಥ ಆಯ್ತಾ? ಇದು ಒಂದು ಪ್ರಾಜೆಕ್ಟ್ ವರ್ಕ್. ಮಕ್ಕಳು ನೀವೆಲ್ಲ ಇದನ್ನು ಮಾಡಬಹುದು. ಇನ್ನು ನೆಕ್ಸ್ಟ್ ಇಲ್ಲಿ ಐ ಹ್ಯಾವ್ ಮೇಡ್ ಸಮಥಿಂಗ್ ಲುಕ್ ಆ್ಯಟ್ ಮೈ ಕುತುಬ್ ಮಿನಾರ್. ನೋಡಿ, ನಾನಿಲ್ಲಿ ಒಂದು ಕುತುಬ್ ಮಿನಾರನ್ನು ಮಾಡಿದ್ದೇನೆ ನೋಡಿ ಅಂತ ಹೇಳ್ತಾನೆ. ಯಾರು? ನೋಡಿ, ಇಲ್ಲಿ ನೋಡಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಒಂದು ಹುಡುಗ ಏನು ಮಾಡಿದ್ದಾನೆ, ಕುತುಬ್ ಮಿನಾರ್ನ ಆಕೃತಿಯಲ್ಲಿ ಒಂದು ಚಿಕ್ಕ ಚಿಕ್ಕ ಆಕೃತಿಗಳನ್ನು ಬಳಸಿ ಏನು ಮಾಡಿದ್ದಾನೆ. ನೋಡಿ, ಇದು ನೋಡಲಿಕ್ಕೆ ಕುತುಬ್ ಮಿನಾರ್ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಅಲ್ಲಿ ಪ್ರಶ್ನೆ ಕೇಳ್ತಾನೆ ನಾವು, ಡು ಯು ಥಿಂಕ್ ಇಟ್ ಲುಕ್ಸ್ ಲೈಕ್ ದ ಕುತುಬ್ ಮಿನಾರ್? ಅದು ನೋಡಲಿಕ್ಕೆ ಕುತುಬ್ ಮಿನಾರ್ ಥರನೇ ಕಾಣ್ತಾ ಇದೆ ಅಲ್ವಾ? ನೋಡಿ, ಎಸ್, ಇದರ ಆನ್ಸರ್ ಎಸ್, ಹೌದು, ಇದು ಕುತುಬ್ ಮಿನಾರ್ ಥರನೇ ಕಾಣ್ತಾ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಕುತುಬ್ ಮಿನಾರ್? ಹಾಂ. ನೆಕ್ಸ್ಟ್, ವಾಟ್ ಶೇಪ್ ವುಡ್ ಯು ಯೂಸ್ ಇಫ್ ಯು ಮೇಡ್ ಎ ಮಾಡೆಲ್ ಆಫ್ ದ ಕುತುಬ್ ಮಿನಾರ್? ವೈ? ನೀವು ಈ ಒಂದು ನೋಡಿ, ಈ ಪ್ರಶ್ನೆ ಏನಪ್ಪ ಅಂದ್ರೆ, ನೀವು ಕುತುಬ್ ಮಿನಾರ್ನ ಮಾದರಿಯನ್ನು ಮಾಡಿದರೆ ಯಾವ್ಯಾವ ಆಕೃತಿಯನ್ನು ಬಳಸ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಐ ವುಡ್ ಯೂಸ್ ಸಿಲಿಂಡರ್. ನೋಡಿ, ಸಿಲಿಂಡರ್ ಆಕೃತಿಯನ್ನು ಬಳಸ್ತೀವಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಫಸ್ಟ್ ಸಿಲಿಂಡರ್. ನೋಡಿ, 1 ಇಲ್ಲಿ ತನಕ, ನೆಕ್ಸ್ಟ್ ಸೆಕೆಂಡ್, ಥರ್ಡ್, 4, 5 ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಒಂದು ಸಿಲಿಂಡರ್ ಆಕೃತಿಯನ್ನು ಬಳಸಿ ನಾವು ಕುತುಬ್ ಮಿನಾರನ್ನು ಮಾಡ್ಬೋದು. ಬಿಕಾಸ್ ದ ರಿಯಲ್ ಕುತುಬ್ ಮಿನಾರ್ ಇಸ್ ಟಾಲ್ ಆ್ಯಂಡ್ ರೌಂಡ್ ಲೈಕ್ ಸಿಲಿಂಡರ್. ಒಂದು ನಿಜವಾಗಿರ್ತಕ್ಕಂತಹ ಸಿಲಿಂಡರ್ ಆಕೃತಿಯಲ್ಲಿ ನಿಜವಾಗಿರ್ತಕ್ಕಂಥ ಕುತುಬ್ ಮಿನಾರ್ ಹೇಗಿದೆ ಅಂದ್ರೆ ಒಂದು ಎತ್ತರದಲ್ಲಿದೆ, ಹಾಗೂ ನೋಡಲಿಕ್ಕೆ ಅದು ಸುತ್ತಲೂ ಸಿಲಿಂಡರ್ ಆಕೃತಿಯಲ್ಲಿ ಕಾಣ್ತದ ಅಂತ ಹೇಳಲಾಗುತ್ತೆ. ಇಲ್ಲಿ ಉತ್ತರ ಅದು ಆಗುತ್ತದೆ. ನೋಡಿ, ಏನಪ್ಪ ಅಂದ್ರೆ ನಾನಿಲ್ಲಿ ಸಿಲಿಂಡರನ್ನು ಬಳಸ್ತೀನಿ. ಯಾಕಂದರೆ ಅದು ನಿಜವಾಗಿರ್ತಕ್ಕಂಥ ಕುತುಬ್ ಮಿನಾರ್ ಎತ್ತರವಾಗಿದೆ ಹಾಗೂ ಸುತ್ತಲೂ ಏನಿದೆ ಅಂದ್ರೆ ಸಿಲಿಂಡರ್ ಆಕೃತಿಯಲ್ಲಿ ಕಾಣ್ತದ ಅಂತ ಉತ್ತರವನ್ನು ನೀವು ಹೇಳ್ಬೋದು. ನೆಕ್ಸ್ಟ್, ಹೌ ಮೆನಿ ಸಚ್ ಶೇಪ್ಸ್ ವಿಲ್ ಯು ಯೂಸ್? ನೀವು ಎಷ್ಟು ಸಿಲಿಂಡರ್ ಆಕೃತಿಯನ್ನು ಬಳಸಬಹುದು? ನಾನು ಈಗಾಗಲೇ ಕೌಂಟ್ ಮಾಡಿ ಹೇಳಿದ್ದೇನೆ. ಫಸ್ಟ್ 1, ಸೆಕೆಂಡ್ 3, 4, 5. ನೋಡಿ, 5 ಸಿಲಿಂಡರ್ಗಳನ್ನು, ಫಸ್ಟ್ 1, ಸೆಕೆಂಡ್ 1, ಥರ್ಡ್, 4, 5 ಹೌದಲ್ವಾ? 5 ಸಿಲಿಂಡರ್ ಶೇಪ್ಸ್, 5 ಸಿಲಿಂಡರ್ ಶೇಪ್ಸ್ಗಳನ್ನು ನೀವು ಬಳಸಬಹುದು. ನೆಕ್ಸ್ಟ್, do you know the Qutub Minar is a World Heritage Site and the tallest building made up of bricks. It has 5 stories and 379 stairs. ನೋಡಿ, ಇದು GK ಅಂದರೆ ಜನರಲ್ ನಾಲೆಜ್ಗೋಸ್ಕರ ಕೊಟ್ಟಿರ್ತಕ್ಕಂಥ ಕುತುಬ್ ಮಿನಾರ್ ಬಗ್ಗೆ ಮಾಹಿತಿ. ಇದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಅಂದರೆ ಕುತುಬ್ ಮಿನಾರ್ ಇದು ವಿಶ್ವ ಪಾರಂಪರಿಕವಾಗಿರ್ತಕ್ಕಂಥ ಒಂದು ಸ್ಥಳ, ಹೌದಾ? ಇದನ್ನು ಇಟ್ಟಿಗೆಗಳಿಂದ ನಿರ್ಮಿಸಿದ ಅತೀ ದೊಡ್ಡ ಕಟ್ಟಡ, ವಿಶ್ವ ಒಂದು ಪಾರಂಪರಿಕ ಕಟ್ಟಡ. ಇದರಲ್ಲಿ 5 ಮಹಡಿಗಳಿವೆ, ನಾನೀಗ ತೋರಿಸಿದ್ನಲ್ವಾ 5, ಮತ್ತು 379 ಮೆಟ್ಟಿಲುಗಳು ಇವೆ. ಈ ರೀತಿಯಾಗಿ ಕುತುಬ್ ಮಿನಾರ್ನ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಅರ್ಲಿಯರ್ ಪೀಪಲ್ ಮೇಡ್ ಬಿಲ್ಡಿಂಗ್ಸ್ ವಿತ್ ಕ್ಲೇ, ಬ್ರಿಕ್ಸ್, ಸ್ಟೋನ್, blocks or wood. Today we also use concrete blocks, hollow blocks, etc. What is common to all of these bricks? ನೋಡಿ, ಇವೆಲ್ಲವುಗಳಲ್ಲಿ ಈ ಬ್ರಿಕ್ಸ್ಗಳ ಸಹಾಯದಿಂದ ನೋಡಿ, ಇಲ್ಲಿ 3 ಥರ ಬ್ರಿಕ್ಸ್ಗಳನ್ನು ತೋರಿಸಿದ್ದಾರೆ. ಹಿಂದೆ ಜನ ಏನು ಮಾಡ್ತಾಯಿದ್ರು, ಮಣ್ಣಿನ ಇಟ್ಟಿಗೆಯ ಸಹಾಯದಿಂದ, ಕಲ್ಲುಗಳಿಂದ, ಮರದ ಅಚ್ಚುಗಳಿಂದ
ಹೀಗೆ ಇಟ್ಟಂಗಿಗಳನ್ನು ಬಳಸಿ, ಕಾಂಕ್ರೀಟ್ ಇಟ್ಟಿಗೆಗಳು, ಟೊಳ್ಳಾದ ಇಟ್ಟಿಗೆಗಳು, ಇವೆಲ್ಲವುಗಳನ್ನು ಬಳಸಿ ಕಟ್ಟಡವನ್ನು ಕಟ್ತಾಯಿದ್ರು, ಹೌದಲ್ವಾ? ಆದರೆ ಇವೆಲ್ಲವುಗಳಲ್ಲಿ ಕಾಮನ್ ಆಗಿ ನಾವು ಕಾಣ್ತಕ್ಕಂಥ ಆಕೃತಿ ಯಾವುದಪ್ಪ ನೋಡಿ, ದೇ ಆಲ್ ಆರ್ ಕ್ಯೂಬಾಯ್ಡ್ಸ್. ನೋಡಿ, ಕ್ಯೂಬಾಯ್ಡ್ಸ್, ಹೌದಲ್ವಾ? ಆಯತಘನವನ್ನು ನಾವಿಲ್ಲಿ ಕಾಣ್ತೀವಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಆಯತಘನ. ಕಾಮನ್ ಆಗಿ ನಾವೇನು ಮಾಡ್ತೀವಿ, ಎಲ್ಲ ಒಂದು ಇಟ್ಟಿಗೆಗಳಲ್ಲಿ ಆಯತಘನವನ್ನು ಕಾಣ್ತೀವಿ ಅಲ್ವಾ? ಹಾಂ. ನೆಕ್ಸ್ಟ್ ಇದು ನೋಟ್ ಟು ದ ಟೀಚರ್ ಇದೆ. ನೆಕ್ಸ್ಟ್ ಒನ್ ಕ್ರಾಫ್ಟ್, ಕಲೆ. ಇಲ್ಲಿ ಮೇಕ್ ಎ ಸ್ಪೇರ್ ಲೈಕ್ ಶೇಪ್ ವಿತ್ ಪೇಪರ್ ಸ್ಟ್ರಿಪ್ಸ್. ಪೇಪರ್ ಸ್ಟ್ರಿಪ್ಗಳ ಸಹಾಯದಿಂದ ಅವುಗಳನ್ನ ಉಪಯೋಗಿಸಿಕೊಂಡು ಗೋಳ ರೀತಿಯ ಒಂದು ಆಕೃತಿಯನ್ನು ಮಾಡ್ಬೋದು. ನೋಡಿ, ಪೇಪರನ್ನು ಈ ರೀತಿಯಾಗಿ ಉದ್ದುದ್ದಾಗಿ ಪಟ್ಟಿಗಳ ಒಂದು ಥರ ನಾವೇನು ಮಾಡಬೇಕು, ಕೆಲವೊಂದಿಷ್ಟನ್ನು ಕಟ್ ಮಾಡಿ ಇಟ್ಕೋಬೇಕು. ಅವುಗಳನ್ನು ರೋಲಾಗಿ, ರೌಂಡಾಗಿ ನಾವು ಮಾಡಿ ಏನು ಮಾಡಬಹುದು, ಈ ರೀತಿ ಒಂದು ಆಕೃತಿಯನ್ನು ನಾವು ಮಾಡಬಹುದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪೇಪರ್ ಸ್ಟ್ರಿಪ್ಗಳನ್ನು, ಕೆಲವೊಂದಿಷ್ಟು ಪೇಪರ್ ಸ್ಟ್ರಿಪ್ಗಳನ್ನು ಕಟ್ ಮಾಡ್ಕೊಂಡು ನಾವೇನು ಮಾಡಬೇಕಪ್ಪ ಅಂದ್ರೆ ಜೋಡಿಸ್ಕೊಂಡು ಅದನ್ನು ಗೋಲಾಕೃತಿಯಲ್ಲಿ ಮಾಡಬಹುದು. ಇಲ್ಲಿ ದೀಕ್ಷಾ ಏನು ಮಾಡ್ತಾಳಪ್ಪ ಅಂದ್ರೆ ನೋಡಿ, ದೀಕ್ಷಾ ಹ್ಯಾಸ್ ಫೋಲ್ಡೆಡ್ ಓಪನ್ ಆ್ಯಂಡ್ ಫ್ಲ್ಯಾಟನ್ಡ್ ಎ ಬಾಕ್ಸ್ ಟು ಸಿ ವಾಟ್ ಆ್ಯನ್ ಓಪನ್ ಬಾಕ್ಸ್ ಲುಕ್ಸ್ ಲೈಕ್. ದಿಸ್ ಈಸ್ ಕಾಲ್ಡ್ ದ ನೆಟ್ ಆಫ್ ದ ಬಾಕ್ಸ್. ಇಫ್ ಯು ಫೋಲ್ಡ್ ಅಲಾಂಗ್ ದ ಡಾಟೆಡ್ ಲೈನ್ಸ್ ಯು ವಿಲ್ ಗೆಟ್ ದ ಬಾಕ್ಸ್ ಬ್ಯಾಕ್. ನೋಡಿ, ಒಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ, ಹೌದಾ? ಆ ಬಾಕ್ಸನ್ನು ನೀವು ಯಾವ ರೀತಿ ಅವರು ಜೋಡಿಸಿರ್ತಾರಲ್ಲ ಅದೇ ಥರ ಓಪನ್ ಮಾಡಿ. ಹೀಗೆ ನೋಡಿ, ಇಲ್ಲಿ ದೀಕ್ಷಾ ಏನು ಮಾಡಿದ್ದಾಳೆ, ಒಂದು ಬಾಕ್ಸನ್ನು ಓಪನ್ ಮಾಡಿದ್ದಾಳೆ. ಎಲ್ಲಿಯೂ ಕೂಡ ಕಟ್ ಆಗದ ರೀತಿಯಲ್ಲಿ ಅದನ್ನು ನೀಟಾಗಿ ಅವಳು ಓಪನ್ ಮಾಡ್ತಾಳೆ. ಆಗ ಓಪನ್ ಮಾಡಿದಾಗ ಈ ಥರ ಡಾಟ್ ಡಾಟ್ ಕಾಣ್ತವೆ, ಹೌದಲ್ವಾ? ಹಾಂ, ಅವುಗಳ ಸಹಾಯದಿಂದ ನೀವೇನು ಮಾಡಬೇಕು, ಮತ್ತೆ ಬಾಕ್ಸನ್ನು ಹೀಗೆ ಮಡಚಿದಾಗ ಏನಾಗುತ್ತೆ, ನಿಜವಾದ ಒಂದು ಬಾಕ್ಸನ್ನು ಹೇಗೆ ರೆಡಿ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೆಕೆಂಡ್ ಒನ್, ಯೂಸ್ ದ ನೆಟ್ಸ್ ಗಿವನ್ ಅಟ್ ದ ಎಂಡ್ ಆಫ್ ದ ಬುಕ್ ಟು ಮೇಕ್ ದ ಮಾಡೆಲ್ಸ್ ಬಿಲೋ. ಇಲ್ಲಿ ನೋಡಿ, ಮುಂದೆ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಆಕೃತಿಗಳನ್ನು ತೋರಿಸಿದ್ದಾರೆ. ಇಲ್ಲಿ ಪ್ರಿಸಮ್ಸ್ ಅಂದರೆ ಪಟ್ಟಕಗಳು, ಪಿರಾಮಿಡ್ಸ್ ಅಂದರೆ ಗೋಪುರಗಳು, ಹೌದಾ? ಇವುಗಳನ್ನು ನೀವು ಕಂಪ್ಲೀಟಾಗಿ ತಿಳಿದುಕೊಂಡ್ರೆ ಈ ಒಂದು ಮೊದಲನೆಯ ಪಾಠದಲ್ಲಿ ಸಾಕಷ್ಟು ಉತ್ತರಗಳನ್ನು ನೀವು ಪಡೆದುಕೊಳ್ಬಹುದು. ಪ್ರಿಸಮ್ಸ್ ಅಂದರೆ ಪಟ್ಟಕಗಳು. ಇಲ್ಲಿ ನೋಡಿ, ಮೊದಲನೆಯದಾಗಿ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ತ್ರಿಭುಜ ಪಟ್ಟಕ, ಟ್ರಯಾಂಗ್ಯುಲರ್ ಪ್ರಿಸಮ್ ಅಂದರೆ ತ್ರಿಭುಜ ಪಟ್ಟಕ. ಇಲ್ಲಿ ನೋಡಿ, ಒಂದು ತ್ರಿಭುಜ, ಈ ಭಾಗದಲ್ಲಿ ಕೂಡ ಒಂದು ತ್ರಿಭುಜ, ಎರಡು ತ್ರಿಭುಜಗಳು ಅಂದರೆ ಎದುರು ಬೆದರಾಗಿರ್ತಕ್ಕಂಥ ತ್ರಿಭುಜಗಳು. ಇನ್ನು ಈ ಭಾಗದಲ್ಲಿ ಕಾಣ್ತಾ ಇದೆಯಲ್ವಾ, ಈ ಕಡೆ ಒಂದು ಮುಖ, ಅದರ ಅಪೋಸಿಟ್ ಆ ಭಾಗದಲ್ಲಿ ಕೂಡ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಇದರ ಅಪೋಸಿಟ್ ಇರ್ತಕ್ಕಂಥ ಮುಖ. ಇನ್ನು ಬೇಸ್ ಕೆಳಗಡೆ ಕೂಡ ಒಂದು ಆಯತಾಕೃತಿ. ನೋಡಿ, ತ್ರಿಭುಜ ಪಟ್ಟಕ ನೋಡಿ, ಎರಡು ಮುಖ ಇದೆ ಅಲ್ವಾ? ಇಲ್ಲಿ ನೋಡಿ, ಎರಡು ತ್ರಿಭುಜ, ಎದುರು ಬದಲಾಗಿರ್ತಕ್ಕಂಥ ಎರಡು ತ್ರಿಭುಜಗಳು, ಹಾಗೆಯೇ ಈ ಭಾಗದಲ್ಲಿಯೂ ಕೂಡ ಎರಡು ತ್ರಿಭುಜಗಳು, ಕೆಳಗಡೆ ಬೇಸ್ ಒಂದು ತ್ರಿಭುಜ ಪಟ್ಟಕ. ಇಲ್ಲಿ ಬರ್ತಕ್ಕಂಥ ಆಕೃತಿಗಳು. ಇನ್ನು ಚೌಕ ಪಟ್ಟಕ, ಸ್ಕ್ವೇರ್ ಪ್ರಿಸಮ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಒಂದು ಸ್ಕ್ವೇರ್. ನೆಕ್ಸ್ಟ್ ಅದರ ಅಪೋಸಿಟ್ ಆ ಭಾಗದಲ್ಲಿಯೂ ಕೂಡ ಒಂದು ಸ್ಕ್ವೇರ್, ಎದುರು ಬದಲಾಗಿರ್ತಕ್ಕಂಥ ಮುಖಗಳು. ಇನ್ನು ಇದು ಆಯತ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಆಯತದ ಥರ ಅಂದರೆ ಚೌಕ, ಚಿಕ್ಕದಾಗಿರ್ತದೆ. ಇನ್ನು ಬೇಸ್, ಕೆಳಗಡೆ ಒಂದು ಬೇಸ್ ಇದೆ, ಇದು ಕೂಡ ಒಂದು ಚೌಕ ಪಟ್ಟಕ. ಇನ್ನು ಷಡ್ಭುಜ ಪಟ್ಟಕ, ಹೆಕ್ಸಾಗಾನಲ್ ಅಂದರೆ ಪ್ರಿಸಮ್. ಹೆಕ್ಸಾಗಾನಲ್ ಪ್ರಿಸಮ್ ಅಂದರೆ ಷಡ್ಭುಜ ಪಟ್ಟಕ. ಒಟ್ಟು 6 ಅಂಚುಗಳು ನೋಡಿ, 1 2 3 4 5 6 ಕಾಣ್ತಾ ಇದೆ ಅಲ್ವಾ? 1 2 3 4 5 6 ಇದೇ ಥರನಾಗಿರ್ತಕ್ಕಂಥ ಒಂದು ಅಪೋಸಿಟ್, ಇಲ್ಲಿ ಒಂದು ಷಡ್ಭುಜಾಕೃತಿ ಕಾಣ್ತಾ ಇದೆ ಅಲ್ವಾ? ಇದು ಒಂದು ಷಡ್ಭುಜಾಕೃತಿ, ಎದುರು ಬದಲಾಗಿರ್ತಕ್ಕಂಥ ಷಡ್ಭುಜಾಕೃತಿ. ಅದರ ಮಧ್ಯದಲ್ಲಿ ಅವುಗಳನ್ನು ಜೋಡಿಸಲಿಕ್ಕೆ ಒಂದು ಆಯತ, 1 ನೋಡಿ 2, ಅದರ ಕೆಳಗಡೆ 3 4 5 6, ಹೌದಾ? ಒಟ್ಟು ಇವುಗಳು ಕೂಡ 6 ಹೆಕ್ಸಾಗಾನಲ್ ಪ್ರಿಸಮ್, ಷಡ್ಭುಜ ಪಟ್ಟಕ, ಇದು ಪ್ರಿಸಮ್.
ಈ ಒಂದು ಚಿತ್ರದ ವಿವರಣೆಯನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ಬಿಟ್ರೆ ಮುಂದಿನ ಒಂದು ಪ್ರಶ್ನೆಗಳನ್ನು ನೀವು ಬಿಡಿಸ್ಲಿ. ಪಿರಾಮಿಡ್ಸ್, ಗೋಪುರಗಳು ಅಂದರೆ ಟ್ರಯಾಂಗ್ಯುಲರ್ ಪಿರಾಮಿಡ್ಸ್, ಗೋಪುರಗಳು. ಆ ಹೆಸರೇ ಸೂಚಿಸುವಂತೆ ಇಲ್ಲಿ ಏನಿದೆ ಅಂದ್ರೆ ನೋಡಿ, ಪ್ರಿಸಮ್ಸ್ ಥರ ಎರಡು ಆಕೃತಿಗಳು ಎದುರು ಬದರಾಗಿ ಬರೋದಿಲ್ಲ. ಇಲ್ಲಿ ಒಂದೇ ಪಾಯಿಂಟ್ ಬರುತ್ತೆ ಪಿರಾಮಿಡ್ನಲ್ಲಿ, ಹೌದಾ. ಟ್ರಯಾಂಗ್ಯುಲರ್ ಪಿರಾಮಿಡ್ಸ್ ಅಂದರೆ ತ್ರಿಭುಜ ಗೋಪುರ. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಏನಿದೆ ಅಂದ್ರೆ ತ್ರಿಭುಜ, 3 ತ್ರಿಭುಜಗಳು ಬರ್ತವೆ, ಹೌದಾ. ಮೇಲ್ಭಾಗದಲ್ಲಿ ಒಂದೇ ಒಂದು ಪಾಯಿಂಟ್ ಇರುತ್ತೆ, ಅಲ್ಲಿ ಹೋಗಿ ಸೇರ್ತವೆ. ಬೇಸ್ ಏನಿರುತ್ತೆ ಅಂದರೆ ಬೇಸ್ನಲ್ಲಿ ಒಂದು ಆಕೃತಿ ಇರುತ್ತೆ, ಚೌಕಾಕೃತಿ ಬರುತ್ತೆ, ಹೌದಾ. ಬೇಸಲ್ಲಿ ಒಂದು ಚೌಕಾಕೃತಿ ಬರುತ್ತೆ, ಆದರೆ ಮೇಲ್ಭಾಗದಲ್ಲಿ ಒಂದು ಪಾಯಿಂಟ್, ಒಂದೇ ಪಾಯಿಂಟ್ನಲ್ಲಿ ಹೋಗಿ ಸೇರ್ತವೆ. ಇದು ತ್ರಿಭುಜ ಗೋಪುರ. ಇನ್ನು ಸ್ಕ್ವೇರ್ ಪಿರಾಮಿಡ್, ಇಲ್ಲಿ ಕೆಳಗಡೆ ಏನು ಮಾಡ್ತಾರಪ್ಪ, ಒಂದು ಸ್ಕ್ವೇರ್ ಆಕೃತಿಯನ್ನು, ಅಂದರೆ ಕೆಳಗಡೆ ಬೇಸ್ ಇರುತ್ತೆ, ಮೇಲ್ಭಾಗದಲ್ಲಿ ಚೌಕ ಗೋಪುರ ಅಲ್ಲಿ ಹೋಗಿ ಸೇರುತ್ತೆ, ತ್ರಿಭುಜಗಳು ಹೋಗಿ ಅಲ್ಲಿ ಸೇರುತ್ತವೆ. ಇಲ್ಲಿಯೂ ಕೂಡ ಪಂಚಭುಜ ಗೋಪುರ ಅಂದರೆ ನೋಡಿ, 1 ತ್ರಿಭುಜ, 2, 3, 4 ಎಲ್ಲ ಕಡೆಯ ತ್ರಿಭುಜಗಳು ಹೋಗಿ ಏನಾಗ್ತವೆ, ಮೇಲ್ಭಾಗದಲ್ಲಿ ಸೇರ್ತವೆ, ಕೆಳಗಡೆ ಒಂದು ಚೌಕ ಇರುತ್ತೆ. ಅರ್ಥ ಆಯ್ತಾ. ಇದು ಪೆಂಟಾಗೋನಲ್ ಪಿರಾಮಿಡ್, ಪಂಚಭುಜ ಗೋಪುರ. ಇನ್ನು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು. ವಾಟ್ ಶೇಪ್ ಆಫ್ ಫೇಸ್ ಈಸ್ ಕಾಮನ್ ಟು ಆಲ್ ದ ಪ್ರಿಸಮ್ಸ್. ನೋಡಿ, ಈ ಎಲ್ಲ ಆಕೃತಿಗಳಲ್ಲಿ, ಪ್ರಿಸಮ್ಸ್ಗಳಲ್ಲಿ ನಾವು ಕಾಮನ್ ಆಗಿ ಯಾವುದನ್ನು ನೋಡ್ತೀವಿ? ನೋಡಿ, ಇಲ್ಲಿ ಹೆಚ್ಚಾಗಿ ಆಯತಗಳನ್ನು ನಾವು ನೋಡ್ತೀವಿ, ಹೌದಾ. ರೆಕ್ಟ್ಯಾಂಗಲ್ ನೋಡಿ, ಹೌದಲ್ವಾ, ಅವುಗಳನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ರೆಕ್ಟ್ಯಾಂಗಲ್ ಈಸ್ ದ ಕಾಮನ್ ವರ್ಡ್, ಕಾಮನ್ ಪ್ರಿಸಮ್. ಶೇಪನ್ನು ನಾವು ಕಾಮನ್ ಆಗಿ ಈ ಒಂದು ಪ್ರಿಸಮ್ಗಳಲ್ಲಿ ಯಾವ ಶೇಪ್ ಕಾಣ್ತೀವಿ? ರೆಕ್ಟ್ಯಾಂಗಲ್ ಶೇಪನ್ನು ನಾವಿಲ್ಲಿ ಕಾಣ್ತೀವಿ. ನೆಕ್ಸ್ಟ್, ವಾಟ್ ಅದರ್ ಶೇಪ್ಸ್ ಡೂ ದೀಸ್ ಪ್ರಿಸಮ್ಸ್ ಹ್ಯಾವ್. ರೆಕ್ಟ್ಯಾಂಗಲ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಯಾವ ಶೇಪ್ಗಳನ್ನು ನಾವು ಕಾಣ್ತೀವಿ ಇಲ್ಲಿ ಅಂದರೆ ಟ್ರಯಾಂಗಲ್. ನೋಡಿ, ಇಲ್ಲಿ ಟ್ರಯಾಂಗಲ್ ಇದೆ ಅಲ್ವಾ, ನೋಡಿ ಟ್ರಯಾಂಗಲ್, ಸ್ಕ್ವೇರ್ ಇದೆ, ಹೌದಾ. ಹೆಕ್ಸಾಗಾನ್ ಇದೆ ಅಲ್ವಾ, ನೋಡಿ ಷಡ್ಭುಜಾಕೃತಿ, ಹೌದಾ. ಇವೆಲ್ಲವುಗಳನ್ನು ನಾವು ಇಲ್ಲಿ ಕಾಣ್ತೀವಿ, ಟ್ರಯಾಂಗಲ್, ಸ್ಕ್ವೇರ್, ಹೆಕ್ಸಾಗಾನ್. ನೆಕ್ಸ್ಟ್, ಹೌ ಮೆನಿ ಸಚ್ ಫೇಸಸ್ ಈಚ್. ನೋಡಿ, ಇಲ್ಲಿ ಈಚ್ ಪ್ರತಿಯೊಂದು ಆಕೃತಿಯಲ್ಲೂ ಕೂಡ ನಾವೇನು ನೋಡ್ತೀವಿ ಅಂದ್ರೆ ತ್ರಿಭುಜ ಪಟ್ಟಕ ಇರ್ಬೋದು, ಚೌಕ ಪಟ್ಟಕ ಇರ್ಬೋದು, ಷಡ್ಭುಜ ಪಟ್ಟಕ ಇರ್ಬೋದು. ಇದರಲ್ಲಿ ನಾವು ಎಷ್ಟು ಮುಖಗಳನ್ನು ನಾವು ನೋಡ್ತೀವಿ? ನೋಡಿ, 2 ಮುಖಗಳು ಎದುರು ಬದರಾಗಿ ಕಾಣ್ತೀವಲ್ವಾ. ನೋಡಿ, ಪ್ರತಿಯೊಂದರಲ್ಲೂ 2 ಮುಖಗಳನ್ನು ನಾವು ಕಾಣ್ತೀವಿ. 2 ಫೇಸಸ್ ಈಚ್, ಪ್ರತಿಯೊಂದರಲ್ಲೂ ಕೂಡ 2 ಮುಖಗಳನ್ನು ನಾವು ನೋಡ್ತೀವಿ. ಇನ್ನು ಪಿರಾಮಿಡ್ಗಳಲ್ಲಿ ಏನೇನು ಕಾಣ್ತೀವಿ? ವಾಟ್ ಶೇಪ್ಸ್ ಆಫ್ ಫೇಸ್ ಈಸ್ ಕಾಮನ್ ಟು ಆಲ್ ದ ಪಿರಾಮಿಡ್ಸ್. ನೋಡಿ, ಎಲ್ಲ ಪಿರಾಮಿಡ್ಗಳಲ್ಲಿ ನಾವು ಕಾಮನ್ ಆಗಿ ಟ್ರಯಾಂಗಲನ್ನು ಕಾಣ್ತೀವಿ, ಹೌದಲ್ವಾ. ನೋಡಿ, ಗೋಪುರಗಳಂದರೆ ಟ್ರಯಾಂಗಲ್ಗಳು, ತ್ರಿಭುಜಾಕೃತಿಗಳನ್ನು ನಾವಿಲ್ಲಿ ಕಾಣ್ತೀವಿ, ಹೌದಲ್ವಾ. ಅದಕ್ಕೋಸ್ಕರ ನಾವು ಕಾಮನ್ ಆಗಿ ಕಾಣುವಂಥ ಆಕೃತಿ ಟ್ರಯಾಂಗಲ್. ಆಲ್ ದ ಟ್ರಯಾಂಗ್ಯುಲರ್ ಫೇಸಸ್ ಮೀಟ್ ಆ್ಯಟ್ 1 ಪಾಯಿಂಟ್. ನೋಡಿ, ಈ ಎಲ್ಲ ಟ್ರಯಾಂಗ್ಯುಲರ್ಗಳು ಸೇರೋದು ಒಂದೇ ಪಾಯಿಂಟ್ ಅಂತ ಆಗಲೇ ಹೇಳಿದ್ದೀನಿ ನಾನು, ಹೌದಲ್ವಾ. ಮೇಲೆ ಇವೆಲ್ಲವುಗಳು ಒಂದೇ ಪಾಯಿಂಟಲ್ಲಿ ಸೇರುತ್ತವೆ. ಈ ಒಂದು ಪ್ರಿಸಮ್ಸ್ ಥರ ಬೇರೆ ಬೇರೆ ಒಂದು ಪಾಯಿಂಟ್ಗಳಲ್ಲಿ ಅವು ಸೇರೋದಿಲ್ಲ, ಹೌದಲ್ವಾ. ಎಲ್ಲ ಒಂದು ಆಕೃತಿಗಳು, ಟ್ರಯಾಂಗಲ್ಗಳು ಬಂದು ಒಂದೇ ಪಾಯಿಂಟಲ್ಲಿ ಸೇರ್ತವೆ. ಅದಕ್ಕೋಸ್ಕರ ಇದು 1 ಪಾಯಿಂಟ್ ಅಂತ ಆನ್ಸರ್. ನೆಕ್ಸ್ಟ್, ಐಡೆಂಟಿಫೈ ಎನಿ ಅದರ್ ಶೇಪ್ ಇನ್ ಈಚ್ ಆಫ್ ದ ಪಿರಾಮಿಡ್ಸ್. ನೋಡಿ, ಪ್ರತಿ ಗೋಪುರದಲ್ಲಿರ್ತಕ್ಕಂಥ ಇತರೆ ಆಕಾರಗಳು ಯಾವ್ಯಾವಪ್ಪ? ಪೆಂಟಾಗಾನ್, ಸ್ಕ್ವೇರ್. ನೋಡಿ, ಪೆಂಟಾಗಾನ್ ಮತ್ತು ಸ್ಕ್ವೇರ್, ಈ ಬೇರೆ ಬೇರೆ ಆಕೃತಿಗಳು, ಟ್ರಯಾಂಗಲನ್ನು ಹೊರತುಪಡಿಸಿ ಬೇರೆ ಆಕೃತಿಗಳಂದರೆ ಇವೇ ಬರ್ತವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಈಸ್ ಎ ಕ್ಯೂಬ್ ಆಲ್ಸೋ ಎ ಪ್ರಿಸಮ್? ಕ್ಯೂಬ್, ಚೌಕ ಕೂಡ ಒಂದು ಏನಿದು ಘನ ಪಟ್ಟಕವೇ ಅಂತ ಕೇಳ್ತಾರೆ. ಎಸ್, ಚೌಕ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ನೋಡಿ ಚೌಕ, ಇದು ಚೌಕ ಪಟ್ಟಕ, ಹೌದಾ. ಚೌಕ ಘನನೂ ಕೂಡ ಒಂದು ಪಟ್ಟಕನೇ. ಎಸ್. ಸೆಕೆಂಡ್ ಕ್ವೆಶನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಪ್ರಿಸಮ್ ಆ್ಯಂಡ್ ಎ ಪಿರಾಮಿಡ್? ಡಿಸ್ಕಸ್. ಪಟ್ಟಕ ಮತ್ತು ಗೋಪುರ ಇವೆರಡುಗಳ ನಡುವಿನ ವ್ಯತ್ಯಾಸ ಏನಪ್ಪ ಅಂದ್ರೆ, ಉತ್ತರ ನೋಡಿ,
ನಾವು ಈಗಾಗಲೇ ವ್ಯತ್ಯಾಸವನ್ನು ತಿಳ್ಕೊಂಡಿದ್ದೀವಿ, ಪ್ರಿಸಮ್ ಮತ್ತು ಪಿರಾಮಿಡ್ನ ವ್ಯತ್ಯಾಸ. ಈಗ ಅವುಗಳ ಉತ್ತರವನ್ನು ಇಲ್ಲಿ ಹೇಳ್ತೀನಿ ನೋಡಿ. ಪ್ರಿಸಮ್. ಫಸ್ಟ್ ಒನ್, ಎ ಪ್ರಿಸಮ್ ಹ್ಯಾಸ್ ದ ಸೇಮ್ ಶೇಪ್ ಆನ್ ಇಟ್ಸ್ ಟಾಪ್ ಆ್ಯಂಡ್ ಬಾಟಮ್ ಆ್ಯಂಡ್ ಹ್ಯಾಸ್ ರೆಕ್ಟ್ಯಾಂಗ್ಯುಲರ್ ಸೈಡ್ ಫೇಸಸ್. ಪ್ರಿಸಮ್ ಏನಿದೆ ಅಂದ್ರೆ ಒಂದೇ ಆಕೃತಿಯನ್ನು, ಸೇಮ್ ಶೇಪ್, ಒಂದೇ ಆಕೃತಿಯನ್ನು ಹೊಂದಿರ್ತದೆ. ಎಲ್ಲಿಪ್ಪ ಅಂದರೆ ಟಾಪ್ ಮತ್ತು ಬಾಟಮ್ ಎರಡೂ ಕಡೆ. ಹಾಗೆ ಹ್ಯಾಸ್ ರೆಕ್ಟ್ಯಾಂಗ್ಯುಲರ್ ಸೈಡ್ ಫೇಸಸ್, ರೆಕ್ಟ್ಯಾಂಗ್ಯುಲರ್ ಕೂಡ ಏನಾಗಿರ್ತದ್ರೆ ಸೈಡ್ ಫೇಸನ್ನು ಹೊಂದಿರುತ್ತೆ. ಇನ್ನು ಪಿರಾಮಿಡ್ನಲ್ಲಿ ಎ ಪಿರಾಮಿಡ್ ಹ್ಯಾಸ್ ಒನ್ ಬೇಸ್. ನೋಡಿ ಇಲ್ಲಿ ಒನ್ ಬೇಸ್ ಮಾತ್ರ ಇರ್ತದೆ, ಅದರ ಥರ ಪ್ರಿಸಮ್ ಥರ ಟಾಪ್ ಬಾಟಮ್ ಇರೋದಿಲ್ಲ. ಆ್ಯಂಡ್ ಟ್ರ್ಯಾಂಗ್ಯುಲರ್ ಸೈಡ್ ಫೇಸಸ್ ದ್ಯಾಟ್ ಮೀಟ್ ಆ್ಯಟ್ ಒನ್ ಪಾಯಿಂಟ್. ಇಲ್ಲಿ ಏನಾಗ್ತವೆ ಅಂದರೆ ನೋಡಿ, ಇಲ್ಲಿ ಟಾಪ್ ಮತ್ತು ಬಾಟಮ್ ಟೂ ಫೇಸಸ್ ಇರ್ತವೆ. ಆದರೆ ಪಿರಾಮಿಡ್ನಲ್ಲಿ ಒಂದೇ ಪಾಯಿಂಟಲ್ಲಿ ಅವೇನಾಗ್ತವೆ, ಮೀಟ್ ಆಗ್ತವೆ ಎಲ್ಲ. ಹೌದಲ್ವಾ? ಇದು ಪ್ರಿಸಮ್ ಮತ್ತು ಪಿರಾಮಿಡ್ಗೆ ಇರ್ತಕ್ಕಂಥ ವ್ಯತ್ಯಾಸ. ನಾವು ಇಲ್ಲಿಯೂ ಕೂಡ ನೋಡ್ಬೋದು ಎರಡೂ ಕಡೆ. ಇಲ್ಲಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಇದು ಪ್ರಿಸಮ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು, ಇದು ಪಿರಾಮಿಡ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು. ಇವುಗಳನ್ನು ಕೂಡ ನಾವು ವ್ಯತ್ಯಾಸವಾಗಿ ಬರೆದುಕೊಳ್ಬಹುದು. ನಾನಿಲ್ಲಿ ಒಂದು ವ್ಯತ್ಯಾಸವನ್ನು ಮಾತ್ರ ಈಗ ಹೇಳಿದ್ದೇನೆ. ನೆಕ್ಸ್ಟ್ ಥರ್ಡ್ ಕ್ವೆಶನ್. ನಾವು ಟ್ರೈ ಟು ಮೇಕ್ ದ ಅಬೌವ್ ಶೇಪ್ಸ್ ಯೂಸಿಂಗ್ ಸ್ಟ್ರಾಸ್ ಆ್ಯಂಡ್ ಪ್ಲಾಸ್ಟಿಸಿನ್ ಥ್ರೆಡ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್. ನೋಡಿ, ನಾವು ಒಂದು ಸ್ಟ್ರಾಗಳನ್ನು, ಪ್ಲಾಸ್ಟಿಸಿನ್ ಅಥವಾ ದಾರವನ್ನು ಬಳಸಿ ನಾವೇನು ಮಾಡ್ಬೋದು, ಒಂದು ಇದೇ ರೀತಿಯ ಆಕೃತಿಗಳನ್ನು, ಕೋಷ್ಟಕಗಳನ್ನು ನಾವು ಪ್ಲಾಸ್ಟಿಕ್ ಸ್ಟ್ರಾಗಳ ಮೂಲಕ ಸಹಾಯದಿಂದ ಅದನ್ನು ರೆಡಿ ಮಾಡಬಹುದು. ಇನ್ನು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಆಕೃತಿಗಳು, ಶೇಪ್ಸ್. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವುಗಳ ಮುಖಗಳ ಸಂಖ್ಯೆ ಅಂದರೆ ನಂಬರ್ ಆಫ್ ಫೇಸಸ್, ನಂಬರ್ ಆಫ್ ಕಾರ್ನರ್ಸ್, ನಂಬರ್ ಆಫ್ ಎಡ್ಜಸ್, ಅವುಗಳನ್ನು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕ್ಯೂಬ್ ಅಥವಾ ಸ್ಕ್ವೇರ್ ಪ್ರಿಸಮ್ ಅಂದರೆ ಚೌಕ ಘನ ಅಥವಾ ಚೌಕ ಪಟ್ಟಕ. ಹೌದಾ? ಇಲ್ಲಿ ಇರ್ತಕ್ಕಂಥ ಮುಖಗಳ ಸಂಖ್ಯೆ ಅಂದರೆ ಫೇಸಸ್, ಯಾವ ರೀತಿ ನಾವು ಇದನ್ನು ಗುರುತಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೋಡಿ, ಫೇಸಸ್ ಅಂದರೆ ಒನ್, ಈ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಭಾಗ, ಅದರ ಅಪೋಸಿಟ್ ಕೆಳಭಾಗದಲ್ಲಿ ಬೇಸ್ ಇದೆ ಅಲ್ವಾ, ಇದು. ನೆಕ್ಸ್ಟ್ ಎರಡಾರು, ಇನ್ನು ಈ ಭಾಗ ಈ ಕಡೆ ಕಾಣ್ತಾ ಇದೆ ಅಲ್ವಾ, ಈ ಭಾಗ, ಇದರ ಅಪೋಸಿಟ್ ಇಲ್ಲಿದೆ ನೋಡಿ, ಈ ಭಾಗ. ಎರಡು, ಇವೆರಡು ನಾಲ್ಕಾಯಿತು. ಇನ್ನು ಈ ಕಡೆ ಕಾಣ್ತಾ ಇದೆ ಅಲ್ವಾ, ಇದು. ಈ ಕಡೆಯಿಂದ ಈ ಕಡೆ ಎರಡು, ಒಂದು ಎರಡು, ಇವು ನಾಲ್ಕು ಮತ್ತು ಇದು ಎರಡು, ಆರು. ಒಟ್ಟು ಮುಖಗಳ ಸಂಖ್ಯೆ, ನಂಬರ್ ಆಫ್ ಫೇಸಸ್ 6. ಯಾವುದು? ಚೌಕಘನದ್ದು. ಹೌದಾ? ಇನ್ನು ಕಾರ್ನರ್ಸ್, ಮೂಲೆಗಳು ಎಷ್ಟಿವೆ ನೋಡಿ, ಇಲ್ಲಿ ಪಾಯಿಂಟ್ ಕಾಣ್ತಾ ಇದೆ ಅಲ್ವಾ, 1 2 3 4. ಇದರ ಅಪೋಸಿಟ್ ಕೆಳಗಡೆ ಬೇಸಲ್ಲಿ 4 ಇದೆ. ಹೌದಲ್ವಾ? ಇದು ಈ 4 ಮತ್ತು ಈ 4, 8 ಮೂಲೆಗಳು. ಹೌದಲ್ವಾ? ಇನ್ನು ಎಡ್ಜಸ್ ಅಂದರೆ ಇಲ್ಲಿಂದ ಈ ಒಂದು ಮೂಲೆಯಿಂದ ಈ ಮೂಲೆಗೆ ಸೇರುವಂಥ ಪಾಯಿಂಟ್. 1 2 3 4 5 6 7 8 9, ಆಮೇಲೆ 10 ನೋಡಿ, 11 12 ಇಲ್ಲಿದೆ ಅಲ್ವಾ, ಇಲ್ಲರ ಹಿಂದುಗಡೆ ಇರ್ತಕ್ಕಂಥ ಪಾಯಿಂಟ್. ಒಟ್ಟು ಎಡ್ಜಸ್ 12. ಒಂದು ಚೌಕ ಘನವನ್ನು ತೆಗೆದುಕೊಂಡು ನೋಡಿ, ಚೌಕಘನಕ್ಕೆ ನೋಡಿ ಇಲ್ಲಿ ಒಂದು ಚಾಪಿಸ್ ಬಾಕ್ಸ್ ಇದೆ. ಇದು ಉದಾಹರಣೆ. ಹೇಗಪ್ಪ ಅಂದರೆ ಚೌಕಘನದಲ್ಲಿ ಮುಖಗಳ ಸಂಖ್ಯೆ ನೋಡಿ 1, ಇದರ ಅಪೋಸಿಟ್ ಈ ಭಾಗ ನೋಡಿ, ಇದು ಕಾಣ್ತಾ ಇದೆ ಅಲ್ವಾ, ಇದೊಂದು ಭಾಗ, ಇದರ ಅಪೋಸಿಟ್ ಇಲ್ಲೊಂದು 2 ಮುಖಗಳು. ಹಾಗೆ ಈ ಭಾಗದಲ್ಲಿ ನೋಡಿ ಇವೆರಡು 4, ಮೇಲ್ಭಾಗ ಮತ್ತು ಕೆಳಭಾಗ. ಹೌದಾ? 4 ಮತ್ತು 2 6. ಹೌದಾ? ಇನ್ನು ಅಂಚುಗಳು, ಮೂಲೆಗಳನ್ನು ನೋಡೋಣ. ಇಲ್ಲಿ ಪಾಯಿಂಟ್ ಕಾಣ್ತಾ ಇದೆ ಅಲ್ವಾ, ಇದು 1. ಚೌಕಘನದಲ್ಲಿರ್ತಕ್ಕಂಥ ಮೂಲೆಗಳ ಸಂಖ್ಯೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಎಡ್ಜಸ್, ಇದು 1 2 3 4
5 6 7 8 ಹೌದಲ್ವಾ? ಒಟ್ಟು 8 ಮೂಲೆಗಳ ಸಂಖ್ಯೆ, 8 ಮೂಲೆಗಳಿವೆ ಚೌಕಗಣದಲ್ಲಿ. ಇನ್ನು ಅಂಚುಗಳ ಸಂಖ್ಯೆ ಎಷ್ಟಿವೆ ನೋಡಿ. ಇಲ್ಲಿಂದ 1 2 3 4, ಹೌದಾ? 4 ಈ ಮೇಲ್ಭಾಗ ಮುಗೀತು 4. ಅಲ್ಲಿಂದ 5 6 7 ಮತ್ತು 7, ಹೌದಾ? 7 ಆಯಿತು. ಇನ್ನು ಇಲ್ಲಿಂದ 8 9, ಹೌದು 9 10 11 12 ಈ ಭಾಗ, ಒಟ್ಟಾಗಿ 12 ಅಂಚುಗಳ ಒಂದು ಸಂಖ್ಯೆ. ಚೌಕಗಣದಲ್ಲಿ 12 ಅಂಚುಗಳು ಬರುತ್ತವೆ. ಆಯತಘನ, ಇದು ಆಯತಘನ ನೋಡಿ. ಕ್ಯೂಬಾಯ್ಡ್ ಆ್ಯಂಡ್ ಅಥವಾ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಇದರಲ್ಲಿ ಮುಖಗಳ ಸಂಖ್ಯೆ 6 ನೋಡಿ. ಮುಖಗಳ ಸಂಖ್ಯೆ ಎಷ್ಟಿದೆ? 1, ಇದರ ಅಪೋಸಿಟ್ ಈ ಭಾಗ 2, ಹೌದಾ? ಇನ್ನು ಈ ಕಡೆ ಇದು 2 ಭಾಗ 4, ಮೇಲ್ಭಾಗ ಮತ್ತು ಅದರ ಕೆಳಭಾಗ ಇವೆರಡು, ಒಟ್ಟು 6 ನೋಡಿ. ಮುಖಗಳ ಸಂಖ್ಯೆ 2 4 ಆಮೇಲೆ 6, ಅರ್ಥ ಆಯ್ತಾ? ಇನ್ನು ಮೂಲೆಗಳ ಸಂಖ್ಯೆ 1 2 3 4 ಕಾರ್ನರ್, ಹೌದಾ? ಇವು 4 ಮತ್ತು ಅದರ ಅಪೋಸಿಟ್ ಕೆಳಭಾಗದಲ್ಲಿ 4 ಇಲ್ಲಿ ನೋಡಿ ಉಲ್ಟಾ 1 2 3 ಮತ್ತು 4, ಇವು 4, ಒಟ್ಟು 8 ಮೂಲೆಗಳ ಸಂಖ್ಯೆ. ಕಾರ್ನರ್ಸ್, ನಂಬರ್ ಆಫ್ ಕಾರ್ನರ್ಸ್. ಇದು ಆಯತ ಘನ ಅಥವಾ ಆಯತ ಪಟ್ಟಕ. ಇನ್ನು ನೆಕ್ಸ್ಟ್ ಅಂಚುಗಳ ಸಂಖ್ಯೆ, ನಂಬರ್ ಆಫ್ ಎಡ್ಜಸ್ ಹೇಗಿದೆ ಅಂದರೆ ನೋಡಿ, 1ರಿಂದ ಈ ಅಂಚಿನಿಂದ ಈ ಮೂಲೆಯಿಂದ ಈ ಮೂಲೆಗೆ ಸೇರುವ ಭಾಗವನ್ನು ಅಂಚು ಅಂತ ಕರೀತಾರೆ, ಹೌದಾ? ಒಟ್ಟು ಮೂಲೆಗಳ ಸಂಖ್ಯೆ 8. ಇನ್ನು ಅಂಚುಗಳ ಸಂಖ್ಯೆಯನ್ನು ನೋಡೋಣ. 1 2 3 4, ಮೇಲ್ಭಾಗದಲ್ಲಿ 4 ಇದೆ, ಹೌದಾ? ಅಂಚುಗಳು. ಇದರ ಅಪೋಸಿಟ್ ಕೆಳಭಾಗದಲ್ಲಿ 4 ಅಂದರೆ 8, ಹೌದಾ? 8 ಹಾಗೆಯೇ 9 10 11 12, ಹೌದಾ? ನೋಡಿ, ಮೇಲ್ಭಾಗದಲ್ಲಿ 4, ಕೆಳಭಾಗದಲ್ಲಿ 4, ಸೈಡಲ್ಲಿ ಬರ್ತಕ್ಕಂಥ ಈ 4 ಅಂಚುಗಳನ್ನು ಏನಂತ ಕರೀತಾರೆ? ಅಂಚುಗಳು. ಈ 4 ಅಂಚುಗಳು ಇದೆ ಅಲ್ವಾ, ಈ ಮೂಲೆಗಳು ಸೇರುವ ಭಾಗವನ್ನು ಅಂಚು ಅಂತ ಕರೆಯಲಾಗುತ್ತೆ. ಒಟ್ಟು ಆಯತಘನಕ್ಕೂ ಕೂಡ 12 ಅಂಚುಗಳು ಕಂಡುಬರುತ್ತವೆ. ಇನ್ನು ನೆಕ್ಸ್ಟ್, ಈಗ ನಾವು ಚೌಕಘನ ಮತ್ತು ಆಯತಘನಕ್ಕೆ ಇರ್ತಕ್ಕಂಥ ಮುಖಗಳ ಸಂಖ್ಯೆ ಮತ್ತು ಮೂಲೆಗಳ ಸಂಖ್ಯೆ, ಅಂಚುಗಳ ಸಂಖ್ಯೆಯನ್ನು ನೋಡಿದ್ದೇವೆ. ಇನ್ನು ಟ್ರಯಾಂಗ್ಯುಲರ್ ಪಿರಮಿಡ್, ತ್ರಿಭುಜ ಗೋಪುರ, ಇದಕ್ಕೆ 4 ಮುಖಗಳಿವೆ ನೋಡಿ. ಮುಖಗಳ ಸಂಖ್ಯೆ 4, 1 2 3, ಆ ಕಡೆ ಅಪೋಸಿಟ್ ಇರ್ತಕ್ಕಂಥ ಒಂದು ಭಾಗ ಇಲ್ಲಿ ಇಲ್ಲ, ಹೌದಲ್ವ? 1 2 3 ಮತ್ತು 4 ಮುಖಗಳ ಸಂಖ್ಯೆ. ಅಂಚುಗಳ ಮೂಲೆಗಳ ಸಂಖ್ಯೆ 4 ಮೂಲೆಗಳು, 1 2 3 4. ಇನ್ನು ಅಂಚುಗಳ ಸಂಖ್ಯೆ 6. ಇನ್ನು ಸ್ಕ್ವೇರ್ ಪಿರಮಿಡ್, ಚೌಕಗೋಪುರ, ಇದು ಚೌಕಗೋಪುರ. ಇದಕ್ಕೆ ಮುಖಗಳ ಸಂಖ್ಯೆ 5, ಮೂಲೆಗಳ ಸಂಖ್ಯೆ 5, ಅಂಚುಗಳ ಸಂಖ್ಯೆ 8. ಟ್ರಯಾಂಗ್ಯುಲರ್ ಪ್ರಿಸಮ್, ತ್ರಿಭುಜ ಪಟ್ಟಕ. ತ್ರಿಭುಜ ಪಟ್ಟಕದಲ್ಲಿ ನೋಡಿ, ಮುಖಗಳ ಸಂಖ್ಯೆ 5 ಇದೆ. 1, ಇದರ ಅಪೋಸಿಟ್ 2, ಇಲ್ಲಿ 2 3 4, ಕೆಳಭಾಗದಲ್ಲಿ ಬೇಸ್ 1, ಒಟ್ಟು 5. ಮುಖಗಳ ಸಂಖ್ಯೆ 5, ಮೂಲೆಗಳ ಸಂಖ್ಯೆ 6. ಮೂಲೆಗಳು ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಪಾಯಿಂಟ್ಸ್? 1 2 3 4 5 ಮತ್ತು 6, ಇವು ಮೂಲೆಗಳ ಸಂಖ್ಯೆ. ಇನ್ನು ಅಂಚುಗಳ ಸಂಖ್ಯೆ, ಇವುಗಳು ಸೇರುವ ಭಾಗ 1 2 3 4 5 6 7 8 ಮತ್ತು ಈ ಭಾಗ 9 ಅಂಚುಗಳ ಸಂಖ್ಯೆ ತ್ರಿಭುಜ ಪಟ್ಟಕದಲ್ಲಿ. ನೆಕ್ಸ್ಟ್, ಐಡೆಂಟಿಫೈ ಎನಿ ರಿಲೇಷನ್ಶಿಪ್ that you may find between the number of faces, edges and corners. Calculate faces plus ಇದೇನಿದು ವ್ಯಾಲ್ಯೂ ಮೂಲೆಗಳು, ಕಾರ್ನರ್ಸ್, ಆ್ಯಂಡ್ ಮೈನಸ್
ಎಡ್ಜಸ್. ಇನ್ ಈಚ್ ಕೇಸ್ ವಾಟ್ ಡು ಯು ನೋಟಿಸ್? ನೋಡಿ ಇಲ್ಲಿ ನಾವು ನೋಡಿದ್ದೀವಲ್ವಾ, ಫೇಸಸ್ ಮತ್ತು ಕಾರ್ನರ್ಸ್ ಮತ್ತು ಎಡ್ಜಸ್, ಇವುಗಳನ್ನು ನಾವೇನು ಮಾಡಬೇಕೀಗ, ಎರಡನ್ನು ಸೇರಿಸಿ, ಯಾವುವು, ಮುಖ ಮತ್ತು ಮೂಲೆ, ಫೇಸ್ ಮತ್ತು ಕಾರ್ನರ್, ಇವೆರಡನ್ನು ಸೇರಿಸಿ ಅದರಲ್ಲಿ ಬಂದಿರತಕ್ಕಂಥ ಉತ್ತರದಲ್ಲಿ ಅಂಚುಗಳನ್ನು ಮೈನಸ್ ಮಾಡಬೇಕು. ನೋಡಿ, ಎಫ್ ಅಂದರೆ ಫೇಸಸ್, ವಿ ಅಂದರೆ ಕಾರ್ನರ್ಸ್. ನೋಡಿ ಇದು 6 ಮತ್ತು 8, ಎಫ್ ಪ್ಲಸ್ ವಿ ಎಷ್ಟು, 6 ಮತ್ತು 8 ಸೇರಿಸಿ ಎಷ್ಟಾಯಿತು, 14. 6 ಪ್ಲಸ್ 8 ಒಟ್ಟು 14 ಆಯಿತು. ಹೌದಾ? ಈ 14ರಲ್ಲಿ ಈ ಅಂಚನ್ನು ಕಳಿಬೇಕು. 14 ಅಂದರೆ ಮೈನಸ್ ಈ 12 ಎಷ್ಟಾಯಿತು, 2. ಹೌದಲ್ವಾ? ಆನ್ಸರ್ ಈಸ್ 2. ಇದು ಸೇಮ್ ಬರುತ್ತೆ, ಯಾಕಂದರೆ ಫೇಸ್ ಮತ್ತು ಕಾರ್ನರ್, ಎಡ್ಜ್ ಎಲ್ಲ ಸೇಮ್ ಇರೋದ್ರಿಂದ ಇದು ಆನ್ಸರ್ 2. ಎಫ್ ಪ್ಲಸ್ ವಿ ಮೈನಸ್ ಇ ಈಕ್ವಲ್ ಟು 2. ಇಲ್ಲಿಯೂ ಕೂಡ ನೋಡಿ, 4 4 8, ಈ 8ರಲ್ಲಿ 6 ಮೈನಸ್ ಮಾಡಬೇಕು. ಎಫ್ ಪ್ಲಸ್ ವಿ ಮೈನಸ್ ಇ ಈಕ್ವಲ್ ಟು 2. 5 5 10, 10ನಲ್ಲಿ 8 ಮೈನಸ್ ಮಾಡಿದರೆ 2 ಪ್ಲಸ್ ವಿ ಮೈನಸ್ ಇ ಈಕ್ವಲ್ ಟು 2. ನೆಕ್ಸ್ಟ್ 5 6 11, ಎಫ್ ಪ್ಲಸ್ ವಿ ಈಕ್ವಲ್ ಟು 11. 11ರಲ್ಲಿ 9 ಕಳೆದ್ರೆ 2. ಅರ್ಥ ಆಯ್ತಾ? ಇಲ್ಲಿ ನಾವು ಕಾಮನ್ನಾಗಿ ಏನು ನೋಡ್ತೀವಿ ಅಂದರೆ ಎಲ್ಲ ಉತ್ತರಗಳು ಕೂಡ 2 ಅಂತ ಬಂದಿದೆ. ಆನ್ಸರ್ ಈಸ್ 2. ಹೌದಾ? ನೋಡಿ ಅವ್ರು ಏನು ಕೇಳ್ತಾರಂದರೆ, ಅಂಚುಗಳಲ್ಲಿ ಮೂಲೆಗಳನ್ನು ನಾವು ಮೈನಸ್ ಮಾಡಿದಾಗ, ಮುಖಗಳಲ್ಲಿ ಮೂಲೆಗಳನ್ನು ಸೇರಿಸಿ ಅವೆರಡರ ಉತ್ತರದಲ್ಲಿ ಅಂಚುಗಳನ್ನು ಮೈನಸ್ ಮಾಡಿದಾಗ ಏನನ್ನು ನಾವು ಕಾಣ್ತೀವಿ ಅಂದರೆ, ಉತ್ತರ ಎಲ್ಲದರಲ್ಲೂ 2 ಅಂತ ಬಂದಿದೆ. ಇದನ್ನು ನಾವು ತಿಳ್ಕೊತೀವಿ. ನೆಕ್ಸ್ಟ್, ಸಾರ್ಟ್ 3D ಶೇಪ್ಸ್ ಬೈ ದ ನಂಬರ್ ಆಫ್ ಫ್ಲ್ಯಾಟ್ ಫೇಸಸ್, ರೈಟ್ ದೇರ್ ನೇಮ್ಸ್ ಹಿಯರ್. ಚಪ್ಪಟೆ ಮುಖಗಳಿಂದ 3D ಆಕೃತಿಗಳನ್ನು ವಿಂಗಡಿಸಿ ಅವುಗಳ ಹೆಸರುಗಳನ್ನು ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಚಪ್ಪಟೆ ಮುಖಗಳು ಅಂದರೆ ಸಮತಟ್ಟಾಗಿರ್ತಕ್ಕಂಥ ಮುಖಗಳು ಯಾವ್ಯಾವು? 1 ಫ್ಲ್ಯಾಟ್ ಫೇಸ್. ನೋಡಿ, ಒಂದೇ ಒಂದು ಫ್ಲ್ಯಾಟ್ ಅಂದರೆ ಈ ರೀತಿ ಪಡೆದಾಗ ನಾವು ಮುಖವನ್ನು ಕಾಣೋದಿಲ್ಲ, ಮುಖಗಳ ಸಂಖ್ಯೆ ಸಿಗೋದಿಲ್ಲ. 2 ಇದ್ದಾಗೂ ಕೂಡ ಸಿಗೋದಿಲ್ಲ, 3 ಇದ್ದರೂ ಕೂಡ ಸಿಗೋದಿಲ್ಲ. ನೋಡಿ, 4 ಫ್ಲ್ಯಾಟ್ ಫೇಸಸ್, ಟ್ರಯಾಂಗ್ಯುಲರ್ ಪಿರಾಮಿಡ್. ನೋಡಿ ಇಲ್ಲಿ ಟ್ರಯಾಂಗ್ಯುಲರ್ ಪಿರಾಮಿಡ್ನಲ್ಲಿ 4 ಏನಿವೆ ಸಮತಟ್ಟಾಗಿರ್ತಕ್ಕಂತಹ ಮುಖಗಳು ಇದ್ದಾಗ ನಮಗೆ ಒಂದು ಆಕೃತಿ ಸಿಗ್ತದೆ. ಹೌದಾ? 4 ಫ್ಲ್ಯಾಟ್ ಫೇಸಸ್ ಯಾವುದಪ್ಪ ಅಂದ್ರೆ ಟ್ರಯಾಂಗ್ಯುಲರ್. 5 ಫ್ಲ್ಯಾಟ್ ಫೇಸಸ್ ಯಾವುದಪ್ಪ ಅಂದ್ರೆ ಸ್ಕ್ವೇರ್ ಪಿರಾಮಿಡ್ ಆರ್ ಟ್ರಯಾಂಗ್ಯುಲರ್ ಪಿರಾಮಿಡ್. ನೋಡಿ ಇಲ್ಲಿ ಸ್ಕ್ವೇರ್ ಪಿರಾಮಿಡ್ ಕೂಡ 4 ಫ್ಲ್ಯಾಟ್ ಫೇಸಸ್, 4 ಸಮತಟ್ಟಾಗಿರ್ತಕ್ಕಂಥ ಒಂದು ಮುಖಗಳು. ಇನ್ನು ಟ್ರಯಾಂಗ್ಯುಲರ್ ಪಿರಾಮಿಡ್ನಲ್ಲಿ 4 ಸಮತಟ್ಟಾಗಿರ್ತಕ್ಕಂಥ ಒಂದು ಮುಖಗಳನ್ನು ನಾವು ಕಾಣ್ಬೋದು. 4 ಮತ್ತು 5 ಇವೆರಡನ್ನೂ ಕೂಡ ನಾವಿಲ್ಲಿ ಕಾಣ್ತೀವಿ, ಸ್ಕ್ವೇರ್ ಮತ್ತು ಟ್ರಯಾಂಗ್ಯುಲರಲ್ಲಿ. ಲಾಸ್ಟ್ 6 ಫ್ಲ್ಯಾಟ್ ಫೇಸಸ್, 6 ಸಮತಟ್ಟಾಗಿರ್ತಕ್ಕಂತಹ ಒಂದು ಮುಖಗಳು ಯಾವಪ್ಪ ಅಂದ್ರೆ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್. ನೋಡಿಲ್ಲಿ ಕ್ಯೂಬ್ ಅಂದರೆ ಚೌಕಘನ ಮತ್ತು ಆಯತಘನ, ಕ್ಯೂಬಾಯ್ಡ್. ಇವೆರಡರಲ್ಲೂ ಕೂಡ ನಾವು 6 ಮುಖಗಳನ್ನು ಕಾಣ್ತೀವಿ. ನೋಡಿ ಇಲ್ಲಿ ಕಾಣ್ತಾ ಇದ್ದೀವಲ್ವ, 6 ಸಮತಟ್ಟಾಗಿರ್ತಕ್ಕಂಥ ಮುಖಗಳು. ಫೇಸಸ್ ಎಷ್ಟಿವೆ? 6 ಇವೆ. ಹೌದಲ್ವಾ? ಇದನ್ನು ನಾವು ಈ ಮೇಲಿನ ಒಂದು ಚಾರ್ಟ್ನ ಆಕೃತಿಯನ್ನು ನೋಡಿದಾಗ ತಿಳ್ಕೊಳ್ತೀವಿ. ಇನ್ನು ನೆಕ್ಸ್ಟ್, ಕ್ಯಾನ್ ಯು ಕನ್ಸ್ಟ್ರಕ್ಟ್ ಎ 3D ಶೇಪ್ ವಿತ್ 3 ಫ್ಲ್ಯಾಟ್ ಫೇಸಸ್? ನೋ. 3 ಸಮತಟ್ಟಾಗಿರ್ತಕ್ಕಂಥ ಮುಖಗಳಿರುವಂಥ ಒಂದು 3D ಆಕೃತಿಯನ್ನು ನಾವು ರಚಿಸಲಿಕ್ಕೆ ಆಗೋದಿಲ್ಲ. ಇನ್ನು ನಾವು ಸಾರ್ಟ್ 3D ಶೇಪ್ಸ್ ಬೈ ದ ನಂಬರ್ ಆಫ್ ಸ್ಟ್ರೇಟ್ ಎಡ್ಜಸ್, ರೈಟ್ ದೇರ್ ನೇಮ್ಸ್ ಹಿಯರ್. ನೇರ ಅಂಚುಗಳಿರುವಂಥ 3D ಆಕೃತಿಗಳನ್ನು ನಾವು ವಿಂಗಡಿಸಿ ಅವುಗಳ ಹೆಸರುಗಳನ್ನು ಬರೀರಿ ಅಂತ ಹೇಳ್ತಾರೆ. 6 ಸ್ಟ್ರೇಟ್ ಎಡ್ಜಸ್ ಇರ್ತಕ್ಕಂಥ ಅಂಚುಗಳು ಟ್ರಯಾಂಗ್ಯುಲರ್ ಪಿರಾಮಿಡ್. ನೋಡಿ 6 ಅಂಚುಗಳು, 6 ನೇರ ಅಂಚುಗಳು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಟ್ರಯಾಂಗ್ಯುಲರ್ ಪಿರಾಮಿಡ್. ಇಲ್ಲಿ 6 ನೇರ ಅಂಚುಗಳಿವೆ. ಅಂಚುಗಳಂದರೆ ಮೂಲೆಗಳು ಸೇರುವಂಥ ಸ್ಥಳ, ಅಂಚುಗಳು, ಟ್ರಯಾಂಗ್ಯುಲರ್ ಪಿರಾಮಿಡ್. ನೆಕ್ಸ್ಟ್ 8 ಸ್ಟ್ರೇಟ್ ಎಡ್ಜಸ್ ಯಾವಪ್ಪ ಅಂದರೆ ಸ್ಕ್ವೇರ್ ಪಿರಾಮಿಡ್. 9 ಸ್ಟ್ರೇಟ್ ಎಡ್ಜಸ್ ಟ್ರಯಾಂಗ್ಯುಲರ್
ಪ್ರಿಸಮ್, ಟ್ರಯಾಂಗ್ಯುಲರ್ ಪ್ರಿಸಮ್. 12 ಸ್ಟ್ರೇಟ್ ಎಡ್ಜಸ್ ಯಾವಪ್ಪ ಅಂದರೆ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್. ಹೌದಲ್ವಾ? ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇವು ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್. ಇಲ್ಲಿಗೆ ಇವತ್ತಿನ ದಿನ ನಾವು ಇವೆಲ್ಲವುಗಳನ್ನು ಆಕೃತಿಗಳು ಹಾಗೆ ಪ್ರಿಸಮ್ಸ್, ಪಿರಾಮಿಡ್ಸ್ ಸಂಪೂರ್ಣ ವಿವರಣೆಯನ್ನು, ಚಟುವಟಿಕೆಗಳನ್ನು ಬಿಡಿಸ್ತಾ ಬಂದಿದ್ದೇವೆ. ಇಲ್ಲಿಗೆ 1 to 5 ಪೇಜಸ್ ಎಲ್ಲ ಆ್ಯಕ್ಟಿವಿಟೀಸ್ ಮ್ಯಾಥ್ಸ್ 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಭಾಗ 1 ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಇದರಲ್ಲಿ ಹೇಳಿರ್ತಕ್ಕಂಥ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಹಾಗೆಯೇ ಬರೆದುಕೊಳ್ಳಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.